ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀಮನ್ಮಹಾಭಾರತ ದೇವಾಧಿದೇವತೆಗಳಿಗೂ ಅಗಮ್ಯ ವಿಷಯವನ್ನು ಬೋಧಿಸುವಂಥದ್ದು. ಭಾರತವನ್ನು ಓದಿದ ಮಾತ್ರಕ್ಕೆ ದೇವತೆಗಳಿಗೂ ಅರ್ಥವಾಗದ ಸಹಸ್ರಾರು ವಿಷಯಗಳನ್ನು ದೇವತೆಗಳು ತಿಳಿಯುವುದು ಸಾಧ್ಯ. ಇಂತಹ ದೇವತೆಗಳಿಗೂ ಅಗಮ್ಯವಾದ ವಿಷಯವನ್ನು ನಿರೂಪಿಸುವ ಏಕೈಕ ಕೃತಿ ಶ್ರೀಮನ್ ಮಹಾಭಾರತ. ಇಂಥ ಮಹಾಭಾರತದ ನಿರ್ಣಯವನ್ನ, ತಾತ್ಪರ್ಯದ ನಿರ್ಣಯವನ್ನ ಯಥಾವತ್ತಾಗಿ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚಿಸಿಕೊಟ್ಟಿದ್ದಾರೆ. ಅದು ಸಾಗರದಂತೆ ಮಹಾಭಾರತವಾದರೆ ತಾತ್ಪರ್ಯ ನಿರ್ಣಯ ಆ ಸಾಗರದಿಂದ ಎತ್ತಿ ತಂದಂತಹ ಒಂದು ಅಮೃತದ ಹೊಂಡ. ಇಷ್ಟು ಸುಂದರವಾಗಿರುವಂತಹ ಗ್ರಂಥ ಇದೆರಡು. ಈ ಅಪರೂಪದ ಈ ಎರಡು ಗ್ರಂಥಗಳ ಅಧ್ಯಯನಕ್ಕೆ ಅತಿ ವಿಶಿಷ್ಟವಾದ, ಅತಿ ಹೆಚ್ಚಿನ ಮಟ್ಟದ ತಪಸ್ಸು, ಪುಣ್ಯ ನಮಗೆ ಬೇಕು. ತಪಸ್ಸು ಪುಣ್ಯಗಳು ಇಲ್ಲದ ಸಾಮಾನ್ಯರು ನಮ್ಮಂಥವರು ಶಾಬ್ದಿಕವಾಗಿ ಮಹಾಭಾರತದ ಪರಿಚಯವನ್ನು ಮಾಡಿಸಿಕೊಳ್ಳಬಹುದೇ ಹೊರತು ಅದರ ತತ್ವವನ್ನು ಪೂರ್ಣವಾಗಿ ಮನದಟ್ಟು ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಯಥಾಶಕ್ತಿ, ಯಥಾಯೋಗ್ಯ ನಮ್ಮ ಅದೃಷ್ಟದಷ್ಟು ನಾವು ಪ್ರಯತ್ನವನ್ನು ಮಾಡುವುದು. ಮಹಾಭಾರತವನ್ನು ಓದುವ ಪ್ರತಿ ಹಂತದಲ್ಲೂ ನಮಗೆ ಇದು ಅಗೋಚರ, ಗೊತ್ತಾಗಲು ಸಾಧ್ಯವಿಲ್ಲ, ತಿಳಿಯಲಾರದ ಒಂದು ಗ್ರಂಥ ಅನ್ನುವುದು ಪ್ರತಿ ಹೆಜ್ಜೆಗೆ, ಪ್ರತಿ ಅಧ್ಯಾಯದಲ್ಲಿ ಅನುಭವಕ್ಕೆ ಬರ್ತದೆ. ಹಾಗಾಗಿ ಆ ವಿಧವಾದಂತಹ ಒಂದು ಗ್ರಂಥದ ವಿಸ್ತಾರವಾದ ವಾಂಗ್ಮಯವನ್ನ ಅಧ್ಯಯನ ಮಾಡುವ ಪ್ರಯತ್ನದಲ್ಲಿ ಪರಮಾತ್ಮ ನಮ್ಮನ್ನು ತೊಡಗಿಸಿದ್ದಾನೆ. ಇದೇ ನಮ್ಮ ಪುಣ್ಯ. ಹಾಳು ಹರಟೆ ಹೊರದು ವ್ಯರ್ಥ ಕಾಲಹರಣ ಮಾಡುವುದರ ಬದಲಾಗಿ ಮಹಾಭಾರತದ ಸಿದ್ಧಾಂತಕ್ಕೆ ಅವಿರುದ್ಧವಾದ ತಾತ್ವಿಕ ವಿಷಯವನ್ನ ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಳ್ಳುವುದಕ್ಕೆ ಹೊತ್ತು ಕಳೀತಾ ಇದ್ದೇವೆ. ಆದ್ದರಿಂದ ಅದುವೇ ನಮ್ಮ ಸಾರ್ಥಕ್ಯ. ಶ್ರೀಮನ್ ಮಹಾಭಾರತದ ಒಂದು ಪೀಠಿಕೆಯ ರೂಪದಲ್ಲಿ ಮೊದಲು ಆರುಣಿ, ಉಪಮನ್ಯು, ಬೈದ ಎಂಬ 3 ಜನ ಶಿಷ್ಯರ ಕಥೆಯನ್ನ ಹೇಳಿದರು. ಈ ಕಥೆ ಮಹಾಭಾರತದಲ್ಲಿ ಅನೇಕ ಉದ್ದೇಶಗಳನ್ನು ಸಾಧಿಸುವಂಥದ್ದು.
ಈ ಕಥೆ ಏನ್ ಮಾಡಿದೆ? ನೀರಿನ ರಭಸವನ್ನ ತಡೆದು ಹೊಲಗಳಿಗೆಲ್ಲ ನೀರು ಸೇರುವಂತಾಗಲಿ ಅಂತ ಆರುಣಿ ಮಲಗಿದ. ಅವನಿಗೆ ಉದ್ದಾಲಕ ಅಂತ ಹೆಸರು ಬಿತ್ತು. ಅವನು ಮಾಡಿದ ಸೇವೆ ಲೋಕೋತ್ತರ. ಉಪಮನ್ಯು ಅವನು ಮಾಡಿದಂತಹ ಸೇವೆಯು ಅದ್ಭುತ. ಭಿಕ್ಷೆ ಬೇಡ, ಹಾಲು ಕುಡಿಬೇಡ, ನೊರೆ ತಿನ್ಬೇಡ ಅಂತ ಹೇಳಿ ಬಂಧನ ಮಾಡಿದರೂ ಗುರುಗಳಲ್ಲಿ ಕೋಪಗೊಳ್ಳದೆ ಸೇವೆ ಮಾಡಿದ. ದೊಡ್ಡ ಆದರ್ಶದ ಒಂದು ಕಥೆ. ಬೈದ ಅವನು ಅದೇ ರೀತಿಯಾಗಿ ಉತ್ತಮ ರೀತಿಯೊಳಗೆ ಸೇವೆ ಮಾಡಿದ. ಆ ಬಂಡಿಗೆ ಆಗುವ ನೊಗವನ್ನ ತನ್ನ ಹೆಗಲಿಗೆ ಹಾಕಿಕೊಂಡು, ಎತ್ತಿಗೆ ಹಾಕುವ ನೊಕವನ್ನ ತನ್ನ ಹೆಗಲಿಗೆ ಹಾಕಿಕೊಂಡು ಕೆಲಸ ಮಾಡ್ತಿದ್ದ. ಹೀಗೆ ಮಾಡುವ ಅದ್ಭುತವಾದಂತಹ ಸೇವೆಗಳು. ಇದು ಬೇರೆ ರೀತಿಯಿಂದ ಇದು ಪ್ರಸಂಗಕ್ಕೆ ಹೊಂದಿಕೊಂಡಿದ್ರೂ ಕೂಡ ಜೊತೆಗೆ ಗುರುಭಕ್ತಿ, ಗುರು ಸೇವೆ, ಗುರುಗಳಲ್ಲಿ ಪ್ರಾವಣ್ಯ ಇದು ನಮ್ಮನ್ನು ಉದ್ಧಾರ ಮಾಡುವಂತಹದ್ದು. ವೇದ ಶಾಸ್ತ್ರಗಳ ಪ್ರತಿಭಾನ ಆಗಬೇಕಾದರೆ, ಅವುಗಳ ಅರ್ಥಜ್ಞಾನ ನಮಗೆ ಸ್ಫುರಣವಾಗಬೇಕಾದರೆ ಅವಶ್ಯವಾಗಿ ಗುರು ಅನುಗ್ರಹ ಬೇಕು ಅನ್ನುವುದನ್ನ ತೋರಿಸುವುದಕ್ಕೆ ಈ 4 ಕಥೆಗಳನ್ನ ಮೊಟ್ಟ ಮೊದಲು ಇಟ್ಟಿದ್ದಾರೆ. ಗುರು ನಿರಪೇಕ್ಷವಾಗಿರುವಂತಹ ಅಧ್ಯಯನ ಜೀವನ ನಡೆಸುವ ಹಂಬಲ ನಮಗೆಲ್ಲ, ಅಂಕುಶವಿಲ್ಲದಂತೆ ಬದುಕುವ ಹಂಬಲ ನಮಗೆ. ಅದು ಸರಿಯಲ್ಲ ಅಂತನ್ನೋದನ್ನು ತೋರಿಸಿಕೊಡುವುದಕ್ಕಾಗೇನೆ ಪ್ರಾರಂಭದಲ್ಲೇನೆ ಗುರುಗಳ ಮಹತ್ವವನ್ನು ಹೇಳಿ ಗುರುಗಳ ಅನಿವಾರ್ಯತೆಯನ್ನು ತಿಳಿಸಿದೆ. ಬಹಳ ಸುಂದರವಾಗಿ ಹೇಳಿದ್ದಾರೆ. ಮಾರ್ಮಿಕವಾದ ಕಥೆಗಳು. ಅದರಿಂದ ಗುರುಗಳ ಸ್ಮರಣೆ ನೀನು ಅತ್ಯಂತ ಅವಶ್ಯವಾಗಿ ಮಾಡಬೇಕು. ಗುರುಗಳ ಸ್ಮರಣೆಯನ್ನು ಯಾವಾಗ ಮಾಡಬೇಕು ಅನ್ನೋದಕ್ಕೆ ಧರ್ಮಶಾಸ್ತ್ರ ಹೇಳ್ತದೆ. ಒಂದು ಕಡೆಗೆ ಉತ್ಥಾನೆ, ಏಳುವಾಗ ಗುರುಗಳ ಸ್ಮರಣೆ ಪೂರ್ವಕವಾಗಿ ನೀನು ಹೇಳಬೇಕು. ಗುರುವಂತರ್ಯಾಮಿಯಾದ ಭಗವಂತನ ಸ್ಮರಣೆ ಮಾಡುತ್ತಾ ನೀನು ಹೇಳಬೇಕು. ಆದ್ದರಿಂದ ಗುರುಗಳ ಸ್ಮರಣೆ ಇಲ್ಲದೆ ನೀನು ಹೇಳುವಂತಿಲ್ಲ. ಹೇಳುವಾಗ ದೇವರ ಸ್ಮರಣೆ, ಗುರುಗಳ ಸ್ಮರಣೆ ಆಗಬೇಕು. ಉತ್ಥಾನೆ. ಭೋಜನೆ ಚೈವ, ಊಟ ಮಾಡುವ ಕಾಲದಲ್ಲಿ ಗುರುಗಳ ಸ್ಮರಣೆ ಆಗಬೇಕು. ಊಟ ಮಾಡುವ ಕಾಲದಲ್ಲಿ ಗುರುಗಳ ಸ್ಮರಣೆ ಮಾಡದೆ ನೀನು ಮಾಡಲಿಕ್ಕಿಲ್ಲ. ಗುರುಗಳ ಅನುಗ್ರಹದಿಂದ ನಾನು ಬಾಯಿಯಲ್ಲಿ ತುತ್ತು ಹಾಕ್ತಾ ಇದ್ದೀನಿ, ಆ ಗುರುಗಳ ಕೃಪೆಯಿಂದ ನನಗೆ 2 ಅನ್ನ ಸಿಕ್ಕಿದೆ, ಕವಲ ಸಿಕ್ಕಿದೆ, ಹೇ ಗುರು ನಿಮ್ಮ ಉಪಕಾರ ಅನಂತ ಎಂಬುದಾಗಿ ಸ್ಮರಿಸಬೇಕು. ಭೋಜನೆ ಚೈವ. ಅದಕ್ಕಾಗೆ ನಮ್ಮಲ್ಲಿ ಕ್ರಮ. ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಎಂಬ ಶ್ಲೋಕವನ್ನು ಆರಂಭ ಮಾಡಿಕೊಂಡು ಎಲ್ಲ ಗುರು ಪರಂಪರೆಯ ಶ್ಲೋಕಗಳನ್ನು ಹೇಳಿ ಆಮೇಲೆ ಭೋಜನ ಮಾಡೋದು. ಮಠದಲ್ಲಿ ಒಂದು ಕ್ರಮ. ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಶನಕಾದಿಕಾನ್ ಅಂತ ಹೇಳಿ ಹಂಸನಾಮಕ ಪರಮಾತ್ಮನನ್ನು ಆರಂಭಿಸಿ ಇವತ್ತಿನ ಗುರುಗಳವರೆಗಿರುವ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡಿಯೇ ಊಟ ಮಾಡೋದು. ಇದು ಆಯಾ ಮಠಗಳಲ್ಲಿ ನಡೆದು ಬಂದ ವಿಶಿಷ್ಟ ಸಂಪ್ರದಾಯ. ಇದು ಉತ್ಥಾನೆ ಭೋಜನೆ ಚೈವ. ಸ್ನಾನ ಕಾಲದಲ್ಲಿ ಗುರುಗಳ ಸ್ಮರಣೆ. ಸ್ನಾನ ಮಾಡುವಾಗ ನಾನು ಪಾವಿತ್ರ್ಯವನ್ನು ಪಡೆಯಬೇಕು ಅಂತ ನಾನು ಅನ್ಕೋತೀನಿ. ಆ ಪಾವಿತ್ರ್ಯ ನನಗೆ ಈ ಜಡ ನೀರಿನಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬರುವುದಿಲ್ಲ. ಜಡ ನೀರಿನಲ್ಲಿ ದೇವತೆಯ ಅನುಸಂಧಾನ ಬೇಕು. ಆ ಅನುಸಂಧಾನ ಕೊಟ್ಟವರು ನನಗೆ ನಮ್ಮ ಗುರುಗಳು. ಹಾಗಾಗಿ ಆ ಗುರುಗಳ ಕೃಪೆಯಿಂದ ನನಗೆ ಈ ಅನುಸಂಧಾನ ಬಂತು ಸ್ವಾಮಿ ಅಂತ ಹೇಳಿ ಆ ಗುರುಗಳ ಏನೊಂದು ಅಧಿಕಾರವಿದೆ, ಆ ಗುರುಗಳ ಉಪಕಾರ ನಮಗೇನು ದೊರೆತಿದೆ ಅದನ್ನು ನಾವು ನೆನೆಯಬೇಕು. ನೆನೆದೇನೆ ನಾವು ಸ್ನಾನ ಮಾಡುವಂತಿಲ್ಲ. ಸ್ನಾನ ಮಾಡಿದ್ರಲ್ಲಿ ದೇವತೆಗಳೇ ಸಿಗುವುದಿಲ್ಲ ನಮಗೆ. ಯಾವ ಗುರುಗಳ ಅನುಗ್ರಹದಿಂದ ದೇವತೆಯನ್ನು ತಿಳಿದು ನಾನು ಅಲ್ಲಿ ಸ್ನಾನ ಮಾಡಿದಾಗ ಪಾವಿತ್ರ್ಯವನ್ನು ಪಡೆಯಬೇಕು ಅಂತ ನಾನು ಬಯಸಿದ್ದೇನೆ, ಆ ಗುರುಗಳನ್ನೇ ಸ್ಮರಣೆ ಮಾಡದೆ ನಾನು ಸ್ನಾನ ಮಾಡಿದರೆ ಅದು ಎಲ್ಲಿ ದೇವರು ಬರ್ತಾನೆ? ಆದ್ದರಿಂದ ಸ್ನಾನೆ, ಉತ್ಥಾನೆ ಭೋಜನೆ, ಸ್ನಾನೆ, ಯಾಗೇ, ಯಾಗವನ್ನು ಮಾಡುವಾಗ, ಯಜ್ಞವನ್ನು ಮಾಡುವಾಗ, ಕರ್ಮವನ್ನು ಮಾಡುವುದಕ್ಕೆ ಹೇಳಿದವರು ಯಾರು? ಮಂತ್ರವನ್ನು ಕಲಿಸಿದವರು ಯಾರು? ಆದ್ದರಿಂದ ಅದು ಅವರ ಭಾಗ, ಅದು ಗುರುಗಳ ಭಾಗ. ನೀನು
ಸಮರ್ಪಣೆ ಮಾಡದಿರು, ಆ ಪುಣ್ಯ ಗುರುಗಳಿಗೆ ಹೋಗುತ್ತೆ. ಆದ್ದರಿಂದ ನೀನು ಅವಶ್ಯವಾಗಿ ಗುರುಗಳ ಸ್ಮರಣೆ ಮಾಡಿ ಯಜ್ಞವನ್ನು ಮಾಡು. ಆದ್ದರಿಂದ ಗುರುಗಳ ಸ್ಮರಣೆ ಇದೆಲ್ಲದಕ್ಕೆ ಅವಶ್ಯಕ. ಹೀಗೆ ಅನೇಕ ಅವಕಾಶಗಳಲ್ಲಿ, ವಿಶೇಷವಾಗಿ ಪಾಠೆ ಅಧ್ಯಯನೆ, ಓದುವಾಗ ಪಾಠ ಹೇಳುವಾಗ ಅವಶ್ಯವಾಗಿ ಗುರುಗಳ ಸ್ಮರಣೆ ಬೇಕು. ಹೀಗೆ ಅನೇಕ ಸನ್ನಿವೇಶಗಳಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಅಂತನ್ನುವುದನ್ನ ಧರ್ಮಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಅದರ ಒಂದು ಪ್ರಾಕ್ಟಿಕಲ್ ರೂಪದಲ್ಲಿ ಗುರುಗಳ ಉಪಕಾರ ಹೇಗೆ, ಗುರುಗಳ ಸೇವೆ ಹೇಗೆ ಮಾಡಬೇಕು ಅನ್ನುವುದನ್ನ ಒಂದು ಚಿತ್ರದಲ್ಲಿ ಒಂದು ಹೇಳುವಂತಹ ಒಂದು ಕಥೆಯಲ್ಲಿ ಹೇಳುವಂತಹದ್ದು ಈ ಹಿಂದಿನ ಕಳೆದ ಬಾರಿ ಗುರುವಾರದ ಉಪನ್ಯಾಸದಲ್ಲಿ ಮಹಾಭಾರತದಲ್ಲಿ ಬಂದೋಯ್ತು. ಈಗ ಇನ್ನೊಂದು ಮಹತ್ವದ ಒಂದು ಅಂಶ, ಇದೆಲ್ಲ ಮೂಲ ಮಹಾಭಾರತದ ಕಥೆಯ ಒಂದು ದೊಡ್ಡದಾದ ಒಂದು ಸ್ಟ್ರೀಮ್ ಏನಿದೆ, ದ ಟ್ರೈನ್ ಆಫ್ ಥಾಟ್ ಅಥವಾ ಟ್ರೈನ್ ಆಫ್ ಸ್ಟೋರಿ, ಆ ಸ್ಟೋರಿಯ ಟ್ರೈನಿಗೆ ಇದು ಸಂಬಂಧಪಡತಕ್ಕಂಥದ್ದು. ಇದೆಲ್ಲ ಸಣ್ಣ 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 ರಿವಲ್ಯೂಟ್ಸ್, ಇದೆಲ್ಲ ಹೋಗಿ ಆ ಮೂಲವ ಮಹಾನದಿಗೆ ಸೇರುವಂಥದ್ದು. ಅದಕ್ಕಾಗಿ ಉಕ್ಷಣ ಸುಧುರ ಸಾಧು ಎಂಬ ಮಾತುಗಳನ್ನು ಶ್ರೀಮದಾಚಾರ್ಯರು ನಮಗೆ ಹೇಳಿ ತೋರಿಸ್ತಾರೆ. ಇಲ್ಲಿ ಏನು ಬರ್ತದೆ, ಈ ಕಥೆಯಲ್ಲಿ ಏನು ಬರ್ತದೆ ಅಂದ್ರೆ ಬಹಳ ವಿಚಿತ್ರವಾಗಿದೆ. ಇದು ಭೃಗುವಂಶವನ್ನ ಕೇಳ್ತಾರೆ. ಯಾಕೆ ಭೃಗುವಂಶವನ್ನು ಕೇಳಿದ್ರು? ಬಹಳ ಮಂಗಲ, ಭೃಗುವಂಶ ಬಹಳ ಮಂಗಲ. ಯಾಕೆ ಭೃಗುವಂಶವನ್ನು ಕೇಳಿದ್ರು ಅಂದ್ರೆ ಒಂದು ಮೂಲಭೂತವಾದ ಕಾರಣ, ಯಾವ ಶೌನಕಾದಿಗಳು ಎದುರಿನಲ್ಲಿ ಕೂತಿದ್ದಾರೆ ಪಾಠ ಕೇಳಬೇಕು ಅಂತ, ಅಧ್ಯಯನ ಮಾಡಬೇಕು ಅಂತ, ಮಹಾಭಾರತ ಶ್ರವಣ ಮಾಡಬೇಕು ಅಂತ, ಆ ಶೌನಕಾದಿಗಳಂತಾರೆ, ಸ್ವಾಮಿ ನಮ್ಮ ಇಡೀ ಮಹಾಭಾರತದ ಚರಿತ್ರೆಯನ್ನು ಕೇಳುವುದಕ್ಕಿಂತ ಮೊದಲು ನಮ್ಮ ಪೂರ್ವ ಪಿತಾಮಹರ ವಂಶವನ್ನು ಕೇಳಬೇಕು. ಯಾವ ನಮ್ಮ ವಂಶ ಎಷ್ಟು ಪವಿತ್ರವಾಗಿದೆ, ಭೃಗುವಂಶದಷ್ಟು ಪವಿತ್ರವಾದ ವಂಶ ಇನ್ನೊಂದಿಲ್ಲ. ಬಹಳ ಶ್ರೇಷ್ಠವಾದ ವಂಶ. ಒಂದು ಕಾರಣ, ಪ್ರಧಾನವಾದ ಕಾರಣ ಅಂತಂದ್ರೆ ಎಲ್ಲ ಜ್ಞಾನಿಗಳು ಬಂದಿದ್ದಾರೆ ಒಂದು ಭಾಗ, ಅದೆಲ್ಲಕ್ಕೆ ಮೀರಿ ಒಂದು ವಿಶಿಷ್ಟವಾದಂತಹ ಒಂದು ಅಂಶವಿದೆ. ಅದೇನದು ಅಂದ್ರೆ ಬಹಳ ಅಪರೂಪ. ದೇವರು ರಾಮನಾಗಿ ಒಂದು ಕಡೆಗೆ ಹುಟ್ಟಿದ, ಆದರೆ ಸೀತೆಯಾಗಿ ಲಕ್ಷ್ಮಿ ಹುಟ್ಟಲಿಲ್ಲ. ಜನಕರಾಜನ ಮನೆಯಲ್ಲಿ ಹುಟ್ಟಲಿಲ್ಲ. ಪರಮಾತ್ಮನ ಅವತಾರಗಳು ಎಷ್ಟಾಗಿವೆ ಅಷ್ಟು ಲಕ್ಷ್ಮೀದೇವಿ ಗರ್ಭದಲ್ಲಿ ವಾಸವಾಗಿದ್ದು ಅವತಾರ ಮಾಡಿದ್ದು ಬಹಳ ಕಮ್ಮಿ. ಆದರೆ ಈ ಭೃಗುವಂಶದಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ನೆನೆಸ್ಕೋಬೇಕು, ಭೃಗುವಾರ ಶುಕ್ರವಾರ, ಶುಕ್ರವಾರ ಲಕ್ಷ್ಮೀದೇವಿಯ ವಾರ. ಯಾಕೆ? ಕಾರಣವನ್ನು ತಿಳ್ಕೋಬೇಕು. ಶುಕ್ರವಾರದ ಪೂಜೆಯ ವೇಳೆಗೆ ಲಕ್ಷ್ಮೀದೇವಿ ಬಾ ನೀನು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಬಾ ಭಾಗ್ಯದ ಲಕ್ಷ್ಮಿ ಅಂತ ಪರಮಾತ್ಮನ ಮಡದಿ ಲಕ್ಷ್ಮೀದೇವಿಯನ್ನು ಕರಿತೇವೆ. ಯಾಕದು ಅಂದ್ರೆ ಭೃಗುವಂಶದಲ್ಲಿ ಹುಟ್ಟಿದವಳು ಲಕ್ಷ್ಮಿ. ಭೃಗು ಋಷಿಗಳಿಗೆ 3 ಜನ ಮಕ್ಕಳು, ಒಬ್ಬರು ಧಾತ, ಇನ್ನೊಬ್ಬರು ವಿಧಾತ, ಮತ್ತೊಬ್ಬಳು ಲಕ್ಷ್ಮಿ. ಹಾಗಾಗಿ ಭಾರ್ಗವಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ಭಾರ್ಗವಿ ಲೋಕಜನನಿ ಕ್ಷೀರಸಾಗರ ಕನ್ಯಕ ಅಮರಕೋಶ ಹೇಳ್ತದೆ. ಭಾರ್ಗವಿ ಅಂದ್ರೆ ಭೃಗುವಂಶದಲ್ಲಿ ಬಂದವಳು, ಭೃಗುವಿನ ಮಗಳು, ಸಾಕ್ಷಾತ್ ಮಗಳು, ಭೃಗುವಿನ ಮಗಳು. ಯಾರು? ಲಕ್ಷ್ಮಿ. ಅಂದಮೇಲೆ ಲಕ್ಷ್ಮೀ ಅವತಾರ ಮಾಡುವಷ್ಟು ಪವಿತ್ರವಾದ ವಂಶ. ಹಾಗಾಗಿ ಭೃಗುವಂಶ ಬಹಳ ಶ್ರೇಷ್ಠವಾದ ವಂಶ. ಮಹರ್ಷೀಣಾಂ ಭೃಗುರಹಂ. ಕೃಷ್ಣ ಹೇಳ್ತಾನೆ, ಎಲ್ಲ ಋಷಿಗಳಲ್ಲಿ ಅತ್ಯುತ್ತಮವಾದ ಋಷಿ ಅಂದ್ರೆ ಬ್ರಹ್ಮ ಋಷಿಗಳಲ್ಲಿ ಉತ್ತಮರಾದವರು ಅಂದ್ರೆ ಭೃಗುರು. ಭೃಗುಗಳ ಮೇಲೆ ದೇವರ್ಷಿಗಳಿದ್ದಾರೆ, ಅವರು ನಾರದರು. ಆದ್ದರಿಂದ ವಿಶ್ವಾಮಿತ್ರ ವಸಿಷ್ಠರು ಸಮಾನರು, ಆದರೆ ವಸಿಷ್ಠರ ಮೇಲೆ ಉತ್ತಮರಾದವರು ಭೃಗು ಋಷಿಗಳು. ಆದ್ದರಿಂದ ಆ ಭೃಗು ಋಷಿಗಳು ಶ್ರೇಷ್ಠ ಬ್ರಹ್ಮ ಋಷಿಗಳು, ಬ್ರಾಹ್ಮಣರು ಹಾಗೂ ಋಷಿಗಳು. ಇದು ಒಂದು. ಆದ್ದರಿಂದ ಆ ಭೃಗು ವಂಶದಲ್ಲಿ ಲಕ್ಷ್ಮೀದೇವಿಯ ಅವತಾರವಾಗಿದೆ. ಆ ಭೃಗು ವಂಶದಲ್ಲಿ ಬಂದವಳು ಶೌನಕರು. ಶೌನಕರು ಭೃಗುವಂಶದಲ್ಲಿ ಬಂದವರು. ಆದ್ದರಿಂದ ಅವರು ಹೇಳ್ತಾರೆ, ನನ್ನ ವಂಶವನ್ನು ಹೇಳಿ. ಆಗ ಅವರು ಹೇಳ್ತಾರೆ, ರೋಮಹರ್ಷಣ ಪುತ್ರ ಉಗ್ರಶ್ರವಾ ಸೌತಿ ಪೌರಾಣಿಕ ನೈಮಿಷಾರಣ್ಯೇ ಶೌನಕಸ್ಯ ಕುಲಪತೇರ್ 12 ವಾರ್ಷಿಕೆ ಸತ್ರೇ ಋಷೀನ್ ಅಭ್ಯಾಗತಾನ್ ಉಪತಸ್ಥೆ. ಅಲ್ಲಿ ಸೂತಾಚಾರ್ಯರು ಅಂತ ನೀವು ಕೇಳಿದ್ದೀರಿ, ಪುರಾಣ ಹೇಳುವ ಸೂತಾಚಾರ್ಯರು.
ಆ ಮಹಾಭಾರತವನ್ನು ಹೇಳುವವರು ಸೂತಾಚಾರ್ಯರಲ್ಲ, ಸೂತರ ಮಗ. ಸೂತಾಚಾರ್ಯರ ಹೆಸರೇನು? ರೋಮಹರ್ಷಣ. ಸೂತಾಚಾರ್ಯರ ಮಗನ ಹೆಸರೇನು? ಉಗ್ರಶ್ರವ. ಸೂತ, ಸೌತಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ, ಸಾಮಾನ್ಯವಾಗಿ ಸೂತಾಚಾರ್ಯರು ಅಂತ ಕರೆದು ಬಿಡುತ್ತೇವೆ. ಆದರೆ ಅವರ ಪರ್ಸನಲ್ ನೇಮ್ ಸೂತಾಚಾರ ಅಲ್ಲ, ಅವರ ವೈಯಕ್ತಿಕ ಹೆಸರು ರೋಮಹರ್ಷಣ. ಈ ರೋಮಹರ್ಷಣರ ಕಥೆ ಒಂದು ನಿಮಿಷದಲ್ಲಿ ಹೇಳಬೇಕಾದರೆ, ಇವರು ವೇದವ್ಯಾಸ ದೇವರಿಗೆ ಮಹಾಭಾರತವನ್ನು ರಚನೆ ಮಾಡಿದಾಗ, ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದಾಗ ಆನಂದವಾಗಿ ರೋಮಾಂಚನವೇನಾಯಿತೋ, ಆ ರೋಮಾಂಚನವಾದಾಗ ಹುಟ್ಟಿದವರೇ ರೋಮಹರ್ಷಣ. ಹಾಗಾಗಿ ಅವರ ಹೆಸರು ರೋಮಹರ್ಷಣ ಅಂತ. ರೋಮಹರ್ಷಣ ಯಾರ ಮಗ? ವೇದವ್ಯಾಸರ ಮಗ. ರೋಮಾಂಚಾತ್ ರೋಮಹರ್ಷಣಂ. ರೋಮಾಂಚದಿಂದ ಹುಟ್ಟಿದಂತಹ ರೋಮಹರ್ಷಣ ಇವರು ಸೂತಾಚಾರ್ಯ. ಅವರ ಮಗ ಉಗ್ರಶ್ರವ, ಅವರೇ ಸೌತಿ. ರೋಮಹರ್ಷಣರು ಸೂತಾಚಾರ್ಯರು, ಅವರು ಪುರಾಣಗಳನ್ನೆಲ್ಲ ಹೇಳಿದರು. ರೋಮಹರ್ಷಣರ ಮಗ ಸೌತಿ, ಅವರು ಮಹಾಭಾರತವನ್ನ ಶೌನಕರಿಗೆ ಹೇಳ್ತಾ ಇದ್ದಾರೆ. ಅವರು ಇಲ್ಲಿ ಕೂತಿದ್ದಾರೆ. ಉಗ್ರಶ್ರವ ಅವರ ಹೆಸರು, ಸೌತಿ. ಆ ಉಗ್ರಶ್ರವ ಎಂಬಂತಹ ಸೂತರ ಮಕ್ಕಳು ಉಗ್ರಶ್ರವರು ಒಳ್ಳೆ ಪುರಾಣಗಳನ್ನು ಅಧ್ಯಯನ ಮಾಡಿದರು. 18 ಮಹಾಪುರಾಣ, 18 ಉಪಪುರಾಣ, ಇನ್ನೆಲ್ಲ ಅನೇಕ ವೇದ ವ್ಯತಿರಿಕ್ತವಾದ ವಾಂಗ್ಮಯಗಳನ್ನೆಲ್ಲ ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡವರು, ನೆಲೆಗೊಳಿಸಿಕೊಂಡವರು, ಮನಗಂಡವರು ಅದನ್ನು. ಅವರು ಶೌನಕಾಚಾರ್ಯರು 12 ವರ್ಷಗಳವರೆಗೆ ಸತ್ರವನ್ನು ಮಾಡಬೇಕು ಅಂತ ಹೂಡಿರ್ತಾರೆ. 12 ವರ್ಷದ ಸತ್ರ. ಯಾವ ಋಷಿಗಳು ಬರುವವರಿದ್ದೀರಿ, ಬನ್ನಿ, ನಿಮಗಿಲ್ಲಿ ಸ್ವಾಗತ ಇದೆ. ನೀವಿಲ್ಲಿ ಬನ್ನಿ, ಪುರಾಣವನ್ನು ಕೇಳಬಹುದು, ಶಾಸ್ತ್ರವನ್ನು ತಿಳಿಬಹುದು, ಜ್ಞಾನವನ್ನು ಪಡೀಬಹುದು, ಏನಾದರೂ ಮಾಡಬಹುದು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಸ್ವಾಗತ. ಎಷ್ಟು ಸಾವಿರ ಋಷಿಗಳೆಲ್ಲ ಅಲ್ಲಿ ಸೇರಿಬಿಡ್ತಾರೆ ನೈಮಿಷಾರಣ್ಯದಲ್ಲಿ. ಆಗ ಅಲ್ಲಿ ಸೌತಿ, ಉಗ್ರಶ್ರವ ಅಲ್ಲಿ ಬಂದು ಅವರೆಲ್ಲರಿಗೆ ನಮಸ್ಕಾರ ಮಾಡಿ ಕೂತ್ಕೋತಾರೆ. ಪುರಾಣದಲ್ಲಿ ಒಳ್ಳೆ ಶ್ರಮಪಟ್ಟವರು ಕೃತಾಂಜಲಿಯಾಗಿ ನಮಸ್ಕಾರ ಮಾಡಿ ಹೇಳ್ತಾರೆ, ಉತ್ತಂಕನ ಕಥೆಯನ್ನು ಹೇಳಿದೆ ನಾನು, ಎಲ್ಲ ಚರಿತ್ರೆಯೆಲ್ಲ ಆಯಿತು. ಸರ್ಪಸತ್ರ, ಜನಮೇಜಯ ಮಾಡಿದ ಸರ್ಪಸತ್ರಕ್ಕೆ ಇನ್ನೊಂದು ನಿಮಿತ್ತವಿದೆ, ಅದನ್ನು ಹೇಳ್ತೇನೆ ಕೇಳಿ. ನಾನು ಹೇಳಲೇ, ಕಥೆಯನ್ನು ಹೇಳಬಹುದಾ ಅಂತ ಕೇಳ್ತಾರೆ. ಪರಂ ರೌಮಹರ್ಷಣೆ ಪ್ರವಕ್ಷ್ಯಾಮಸ್ತ್ವಾಂ ನಃ ಪ್ರತಿವಕ್ಷಸೆ ವಚಃ ಶುಶ್ರೂಷತಾಂ ಕಥಾಯೋಗಂ ನಃ ಕಥಾಯೋಗೆ. ಆಗ ಋಷಿಗಳಂತಾರೆ, ಸ್ವಾಮಿ ಅವಶ್ಯವಾಗಿ ಹೇಳಿ, ಬಹಳ ಸಂತೋಷ, ನೀವು ಎಷ್ಟು ಕಥೆ ಹೇಳ್ತೀರೋ ಅಷ್ಟು ಕೇಳ್ತೇವೆ, ಧರ್ಮ ಇದೆ, ತತ್ವವಿದೆ, ನಮ್ಮ ಉದ್ಧಾರವಾಗುತ್ತೆ, ಹೇಳಿ. ಆದರೆ ಒಂದೇ ನಮಗಪೇಕ್ಷೆ ಇದೆ, ಶೌನಕರು ಅವರು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಯಜ್ಞವನ್ನು ಮಾಡಿ ಹೋಮವನ್ನು ಮುಗಿಸಿಕೊಂಡು ಬರ್ತಾರೆ. ಅವರು ನಮ್ಮೆಲ್ಲರಿಗೆ ಗುರುಗಳು, ನಮಗೆಲ್ಲ ವೇದವನ್ನು ಹೇಳಿದವರು. ಆದ್ದರಿಂದ ದೀರ್ಘಸತ್ರತ್ವ ಸರ್ವಾಹ ಕಥಾಶ್ರೋತಂ ಕಾಲೋಸ್ತಿ. ದೀರ್ಘ 12 ವರ್ಷದ ಸತ್ರ ಇದು. ಹಾಗಾಗಿ ಬೇಕಾದಷ್ಟು ಕಥೆಗಳನ್ನು ಕೇಳಲಿಕ್ಕೆ ನಾವು ಸಿದ್ಧರು, ನಮಗೆ ಯಾವ ಚಿಂತೆ ಇಲ್ಲ. ಆದರೆ ಒಂದೇ ಅಪೇಕ್ಷೆ, ಶಾಸ್ತ್ರೇ ಚಾರಣ್ಯಕ್ಕೆ ಗುರುಹು, ವೇದವನ್ನು ನಮಗೆ ಉಪದೇಶ ಮಾಡಿದವರು ಶೌನಕ ಋಷಿಗಳು. ಆ ಶೌನಕ ಋಷಿಗಳು ಕೂಡ ಪುರಾಣವನ್ನು ಕೇಳಬೇಕು ಅಂತ ಬಯಸಿದ್ದಾರೆ. ಆದ್ದರಿಂದ ದಯವಿಟ್ಟು ಅವರು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಯಜ್ಞವನ್ನು ಮುಗಿಸಿಕೊಂಡು ಬರುವವರೆಗೆ ಸ್ವಲ್ಪ ತಾವು ಕಾದಿರಬೇಕು. ಅವರ ಬಂದ ತಕ್ಷಣ ಪ್ರಾರಂಭ ಮಾಡಬಹುದು. ಗೌರವ ನೋಡಿ. ಸತಾವತ್ ಪ್ರತಿಪಾಲ್ಯತಾಂ ತಸ್ಮಿನ್ ಅಧ್ಯಾಸತಿ ಗುರವು ಆಸನಂ ಪರಮಾರ್ಚಿತಂ. ಅವರು ಬಂದು ಶ್ರೇಷ್ಠ ಆಸನದಲ್ಲಿ ಕೂತ್ಕೊಂಡ ಮೇಲೆ ಆಮೇಲೆ ತಾವು ಉಪದೇಶವನ್ನು ಮಾಡಿ ಅಂತ ಹೇಳಿದಾಗ ಸುಮ್ಮನೆ ಕೂತ್ಕೊಂಡು ಅವರು ಬಂದ್ರು, ಸತ್ಕಾರವಾಯಿತು. ಆಮೇಲೆ ಪುರಾಣ ಪ್ರಾರಂಭವಾಗಬೇಕು, ಮಹಾಭಾರತ ಆಖ್ಯಾನ ಉಪದೇಶ ಪ್ರಾರಂಭವಾಗಬೇಕು. ಶೌನಕರು ಹೇಳ್ತಾರೆ, ಸ್ವಾಮಿ ನಿಮ್ಮ ಗುರುಗಳು, ನಿಮ್ಮ ತಂದೆ ರೋಮಹರ್ಷಣರು, ಸೂತಾಚಾರ್ಯರು ನಮಗೆ ಎಲ್ಲ ಪುರಾಣವನ್ನು ಶ್ರವಣ ಮಾಡಿಸಿದ್ದಾರೆ. ಈಗ ನೀವು ಬಂದಿದ್ದೀರಿ, ಅವರ ಮಹಾಜ್ಞಾನಿಗಳು, ಮಹಾಭಾರತವನ್ನು ನೀವು ನಮಗೆ ಉಪದೇಶವನ್ನು ಮಾಡಬೇಕು ಅಂತ ನಮಗಪೇಕ್ಷೆ ಇದೆ, ಕೇಳ್ತೇವೆ, ನೀವು ಹೇಳಿ. ಗೌರವದಿಂದ ಹೇಳಿದ್ರು. ಆಗಲಿ ಅಂತ ಕೂತ್ಕೊಂಡಿದ್ದಾರೆ. ಭಾರತಾಧ್ಯಯನಂ ಸರ್ವಂ ಕೃಷ್ಣದ್ವೈಪಾಯನತ್ತದ ಕಚ್ಚಿತ್ ತ್ವಮಪಿ ಸತ್ಸರ್ವಂ ಅಧೀಶೇ ರೋಮಹರ್ಷಣೆ. ರೋಮಹರ್ಷಣರು ನಿಮ್ಮ ತಂದೆಗೆ
ಮಹಾಭಾರತವನ್ನ ವೇದವ್ಯಾಸ ದೇವರೇ ಖುದ್ದಾಗಿ ಸಾಕ್ಷಾತ್ತಾಗಿ ಉಪದೇಶ ಮಾಡಿದರು. ಏನು ಭಾಗ್ಯ ನೋಡಿ, ಸಾಕ್ಷಾತ್ ಭಗವಂತನಿಂದ ಉಪದೇಶವನ್ನು ಪಡೆಯುವ ಭಾಗ್ಯ ರೋಮಹರ್ಷಣನಿಗೆ. ಆ ಸಂದರ್ಭದಲ್ಲಿ ನೀವು ಪಕ್ಕದಲ್ಲಿದ್ದು ಆ ಎಲ್ಲ ಮಹಾಭಾರತವನ್ನು ಕೇಳಿರ್ಬೇಕಲ್ಲ, ಅದನ್ನು ನಮಗೆ ಹೇಳಿ ಅಂತಂದಾಗ ಆಗ ತತ್ರ ವಂಶಮಹಂ ಪೂರ್ವಂ ಶೋತುಮಿಚ್ಛಾಮಿ ಭಾರ್ಗವಂ, ಭೃಗು ವಂಶವನ್ನ ಭಾರ್ಗವ ವಂಶವನ್ನ ಕೇಳಬೇಕು, ಆ ವಂಶವನ್ನು ಕೇಳಿ ನಾನು ಶುದ್ಧನಾಗಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂದಾಗ ಸೌತಿ ಉಗ್ರಶ್ರವ ಹೇಳ್ತಾರೆ, ನಾನು ಹೇಳ್ತೇನೆ, ವೇದವ್ಯಾಸದೇವರು ಹೇಳಿದ್ದು, ಜ್ಞಾನಿಗಳೆಲ್ಲ ಅಧ್ಯಯನ ಮಾಡಿದ್ದು, ನಮ್ಮ ತಂದೆ ಕೇಳಿದ್ದು, ಜನಮೇಜಯನಿಗೆ ಉಪದೇಶಿಸಿದ್ದು, ಬೇರೆ ಬೇರೆ ಸಂದರ್ಭದಲ್ಲಿ ಏನು ಮಹಾಭಾರತವನ್ನು ಶ್ರವಣ ಮಾಡಿದೆ ಅದೆಲ್ಲ ನನ್ನ ಬುದ್ಧಿಸ್ಥವಾಗಿದೆ. ಅದನ್ನು ನಾನೀಗ ನಿಮಗೆ ಹೇಳ್ತೇನೆ. ಇಮಂ ವಂಶಮಹಂ ಪೂರ್ವಂ ಭಾರ್ಗವಂತೆ ಮಹಾಮುನೆ ನಿಗದಾಮಿ ಯಥಾಯುಕ್ತಂ ಪುರಾಣಾಶ್ರಮ ಸಂಯುತಂ ಭೃಗುರ್ಮಹರ್ಷಿರ್ ಭಗವಾನ್ ಬ್ರಹ್ಮಣ ವೈ ಸ್ವಯಂಭುವ. ಬ್ರಹ್ಮದೇವರಿಂದ ಹುಟ್ಟಿ ಬಂದವರು ಭೃಗು ಋಷಿಗಳು. ಭೃಗು ಋಷಿಗಳ ವಿಷಯದಲ್ಲಿ ಅನೇಕ ಮಾತುಗಳನ್ನು ಕೇಳಬೇಕು. ಅದರಲ್ಲಿ ಒಂದು, ಈ ಬ್ರಾಹ್ಮಣ ಜಾತಿ ಇದೆಯಲ್ಲ, ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾದವರು ಯಾರು ಅಂದರೆ ಮೊಟ್ಟ ಮೊದಲು ಬ್ರಹ್ಮದೇವರು, ಅದರ ತರುವಾಯ ಅಗ್ನಿ. ಆದರೆ ಬ್ರಾಹ್ಮಣ ಜಾತಿ ಯಾವಾಗ ಬ್ರಹ್ಮದೇವರಿಂದ ಹುಟ್ಟಿತೋ, ಆ ಬ್ರಹ್ಮದೇವರಿಂದ ಹುಟ್ಟುವಾಗ ಬ್ರಾಹ್ಮಣ ಜಾತಿಗೆ ಅಭಿಮಾನಿ ಯಾರು? ಭೃಗು ಋಷಿಗಳೇ ಅಭಿಮಾನಿ. ಭೃಗು ಋಷಿಗಳು ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾಗಿ ಬ್ರಹ್ಮದೇವರಿಂದ ಅವತರಿಸ್ತಾರೆ. ಅಂದರೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ, ಅಲ್ಲಿಯವರೆಗೆ ಉಳಿದವರು ಬ್ರಾಹ್ಮಣರು ಅಂತ ಹೌದು, ಆದರೆ ಬ್ರಹ್ಮದೇವರಿಂದ ಹುಟ್ಟಿದ ಮೊಟ್ಟ ಮೊದಲಿನ ಬ್ರಾಹ್ಮಣ ಅಂದರೆ ಭೃಗು. ಬ್ರಹ್ಮಜಾತ್ಯಭಿಮಾನಿಯಾಗಿ ಭೃಗು ಋಷಿಗಳು ಹುಟ್ಟುತ್ತಾರೆ. ಅವರು ಹೃದಯದಿಂದ ಹುಟ್ಟಿ ಬಂದವರು. ಬ್ರಹ್ಮನ ಹೃದಯದಿಂದ ಜಾತ, ಎದೆಯಿಂದ ಹುಟ್ಟಿ ಬಂದವರು. ಒಬ್ಬೊಬ್ಬರು ಒಂದೊಂದು ಅವಯವದಿಂದ ಹುಟ್ಟುತ್ತಾರೆ. ಹಾಗೆ ಭೃಗು ಋಷಿಗಳು ಹೃದಯದಿಂದ ಎದೆಯಿಂದ ಹುಟ್ಟಿ ಬಂದವರು. ವರುಣಸ್ಯ ಕ್ರತೌ ಜಾತಃ, ವರುಣ ಒಂದು ಯಜ್ಞವನ್ನು ಮಾಡ್ತಿರ್ತಾನೆ, ಯಜ್ಞವನ್ನು ಮಾಡುವಾಗ ಹುಟ್ಟಿ ಬಂದವರು. ವರುಣನಿಂದ ಮಗನಾಗಿ ಹುಟ್ಟಿ ಬಂದವರಾದ್ದರಿಂದ ಆ ಭೃಗು ಋಷಿಗಳಿಗೆ ವಾರುಣಿ ಅಂತ ಹೆಸರು. ಅದಕ್ಕಾಗಿ ಭೃಗುರ್ವೈ ವಾರುಣಿಹಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಉಪನಿಷತ್ತಿನಲ್ಲಿ ಭೃಗು ಋಷಿಗಳು ವರುಣನ ಮಗನ ಎಂದು ಹೇಳಿದ್ದು. ಈ ಭೃಗು ಋಷಿಗಳೇ ನಮ್ಮ ತೈತ್ತೀಯ ಶಿಕ್ಷಾವಲ್ಲಿ ಬ್ರಹ್ಮ ಭೃಗುವಲ್ಲಿಗಳಿಗೆ ಇವರೇ ದ್ರಷ್ಟಾರರು. ಶನ್ನೋ ಮಿತ್ರ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ. ಈ ಸಮಗ್ರವಾದ ವೇದದ ಭಾಗಕ್ಕೆ ಭೃಗು ಋಷಿಗಳೇ ಋಷಿ. ಆದ್ದರಿಂದ ಭೃಗು ಋಷಿಗಳಿಗೂ ನಮಗೂ ಬಹಳ ನಿಕಟ ಸಂಬಂಧವಿದೆ. ಅವರ ವಂಶದಲ್ಲಿ ಬಂದ ಶೌನಕರ ಪುರಾಣ, ಅವರ ವಂಶದಲ್ಲಿ ಬಂದ ಶೌನಕರಿಗೆ ಮಹಾಭಾರತದ ಉಪದೇಶ, ಸ್ವಯಂ ಭೃಗು ಋಷಿಗಳು ಶಿಕ್ಷಾ ಬ್ರಹ್ಮ ಭೃಗುವಲ್ಲಿಗಳನ್ನ ಹೀಗೆ ನಮಗೆ ಹೇಳಿ, ಅಲ್ಲದೆ ಇನ್ನನೇಕ ವೇದ ಭಾಗಗಳನ್ನೆಲ್ಲ ನಮಗೆ ತೋರಿಸಿ ಉಪದೇಶ ಮಾಡಿ ಲಕ್ಷ್ಮೀದೇವಿಯ ಅವತಾರಕ್ಕೆ ಕಾರಣರಾಗಿರುವ ಆ ಭೃಗು ಋಷಿಗಳು. ಹಾಗಾಗಿ ನಮಗೆ ಭೃಗು ಋಷಿಗಳಿಗೆ ಅನೇಕ ರೀತಿಯ ಸಂಬಂಧ ಉಂಟು. ವಿಶೇಷವಾಗಿ ಆಧ್ಯಾತ್ಮಿಕವಾದ ಸಂಬಂಧ ಇನ್ನೂ ಒಂದಿದೆ. ಈ ಭೃಗು ಋಷಿಗಳೇ ನಮಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ವಾಂಗ್ಮಯ, ಮನೋಮಯ, ಶ್ರೋತ್ರಮಯ ಎಂಬ ಭಗವಂತನ ರೂಪಗಳನ್ನು ಉಪದೇಶ ಮಾಡಿದವರು. ಉಪದೇಶವನ್ನು ಪಡೆದು ಅದರ ತತ್ವವನ್ನು ನಮಗೆ ತಿಳಿಸಿಕೊಟ್ಟವರು ಜಗತ್ತಿಗೆ. ಹಾಗಾಗಿ ಆ ಭೃಗು ಋಷಿಗಳ ಸಂಬಂಧ ನಮಗೆ ವಿಶೇಷ, ಬಹಳ ಘನಿಷ್ಠವಾದ ಸಂಬಂಧವಿದೆ. ಇವರು ವರುಣನ ಮಗನಾಗಿ ಹುಟ್ಟಿದ್ದು. ವರುಣಸ್ಯ ಕ್ರತೌ ಜಾತಃ ಪಾವಕ, ಅಗ್ನಿಯಿಂದ ಹುಟ್ಟಿದವರು, ಬೆಂಕಿಯಲ್ಲಿ ಉದ್ಭವಿಸಿ ಬಂದವರು ಭೃಗು ಋಷಿಗಳು. ಭಾರಿ ತೇಜಸ್ವಿ. ಭೃಗೋಸುದಯಿತ ಪುತ್ರ ಚ್ಯವನೋ ನಾಮ ಭಾರ್ಗವ. ಆ ಭೃಗುವಿನ ಮಗ ಚ್ಯವನ. ಈ ಚ್ಯವನ ಅಂತ ಹೆಸರು ಯಾಕೆ ಬಂತು? ಚ್ಯವನಸ್ಯ ಚ ದಾಯ, ಚ್ಯವನನ ಮಗ ಪ್ರಮತಿ. ಆ ಪ್ರಮತಿ ಮತ್ತು ಘೃತಾಚಿ ಎಂಬ ಹೆಂಡತಿಯಲ್ಲಿ ಹುಟ್ಟಿದವರು ರುರು ಎಂಬ ಋಷಿ. ಆ ರುರುವಿಗೆ ಮಗನಾದವನು ಶುನಕ. ರುರುವಿನ ಹೆಂಡತಿ ಪ್ರಮದ್ವರ. ಆ ರುರು ಮತ್ತು ಪ್ರಮದ್ವರ ಇವರ ಮಗನಾಗಿ ಹುಟ್ಟಿದವರೇ ಶುನಕ. ಆ ಶುನಕನ ಮೊಮ್ಮಗನೇ ಶೌನಕ. ಹಾಗಾಗಿ ಶೌನಕರ
ಪೂರ್ವ ಪಿತಾಮಹ ಶುನಕ, ಶುನಕನ ತಂದೆ ರುರುವಿನ ತಂದೆ ಪ್ರಮತಿ, ಪ್ರಮತಿಯ ತಂದೆ ಚ್ಯವನ, ಚ್ಯವನನ ತಂದೆ ಭೃಗು. ಈ ಭೃಗು ವಂಶದಲ್ಲಿ ಶುನಕರು ಬಂದದ್ದು, ಶೌನಕರು ಬಂದದ್ದು. ಎಷ್ಟು ಪವಿತ್ರವಾದ ಕ್ಷೇತ್ರ, ಎಂಥ ಉತ್ತಮವಾದ ಭೂಮಿ, ಅದರಲ್ಲಿ ಅವತಾರ ಮಾಡಿ ಬಂದಿದ್ದಾರೆ ಇವರೆಲ್ಲ. ಹಾಗೆ ಆಗ ಚ್ಯವನ ಅಂತ ಹೆಸರು ಬರುವುದಕ್ಕೆ ಕಾರಣವೇನು, ಏನು ಕಾರಣವಾಯಿತು ಅಂತ ಕೇಳಿದರೆ, ಚ್ಯವನ ಅಂತನ್ನುವ ಶಬ್ದದ ಅರ್ಥವನ್ನು ಮೊದಲಿಗೆ ತಿಳಿದುಕೊಂಡ್ರೆ ಗೊತ್ತಾಗುತ್ತೆ. ಏನಾಯಿತು ಒಂದು ಸಲ ಅಂತಂದ್ರೆ, ಪುಲೋಮ ಎಂಬಂತಹ ಒಬ್ಬ ರಾಕ್ಷಸ, ಪುಲೋಮಾ ಎಂಬ ಹೆಸರಿನ ಒಂದು ಹೆಣ್ಣು, ಭೃಗು ಋಷಿಗಳು ಪುಲೋಮ ಎಂಬ ಹೆಣ್ಣನ್ನು ಮದುವೆಯಾಗ್ತಾರೆ. ಆ ಹೆಣ್ಣನ್ನು ಮದುವೆ ಆಗುವುದಕ್ಕಿಂತ ಮೊದಲಿಗೆ ಆ ಹೆಣ್ಣು ಕೂಸಾಗಿರುವಾಗ, ಸಣ್ಣ ಹುಡುಗಿಯಾಗಿರುವಾಗ, ತಂದೆಯ ಮನೆಯಲ್ಲಿರುವಾಗ ಒಂದು ಸಲ ಒಂದು ಸನ್ನಿವೇಶವಾಗ್ತದೆ. ಅದು ಹಠ ಮಾಡ್ತದೆ, ಅಳುತ್ತಿರ್ತದೆ, ಜಗಳ ಆಡ್ತಿರ್ತದೆ. ಆ ಕೂಸಿಗೆ ಹೇಳ್ತದೆ, ಏ ರಾಕ್ಷಸ, ಇದನ್ನು ಕರ್ಕೊಂಡು ಹೋಗಿ ಈ ಹುಡುಗಿನ ಅಂತ ತಂದೆ ಮನೆಯಲ್ಲಿ ಹೆದರಿಸ್ತಾಳೆ ಮಗಳಿಗೆ. ಹೆದರಿಸಿದಾಗ ಅಲ್ಲೊಬ್ಬ ಪುಲೋಮ ಎಂಬಂತಹ ರಾಕ್ಷಸ ಬಂದಿರ್ತಾನೆ. ಅವನು ತನ್ನ ಕೆಲಸಕ್ಕೆ ತಾನು ಬಂದಿರ್ತಾನೆ, ಇವರ ಮನೆಯಲ್ಲಿ ಸ್ವಲ್ಪ ಕೂತಿರ್ತಾನೆ. ಆಗ ಈ ಮಾತನ್ನು ಆಡಿದ ತಕ್ಷಣ ಇವನು ಅದನ್ನು ಗಟ್ಟಿಯಾಗಿ ಹಿಡಿತಾನೆ. ಯಾಕೆ ಗಟ್ಟಿ ಹಿಡಿತಾನೆ? ನಮ್ಮ ಮಾತು ಯಾರು ಗಟ್ಟಿ ಹಿಡಿಯುವುದಿಲ್ಲ, ಯಾಕಂದ್ರೆ ನಾವು ಸುಳ್ಳೇ ಮಾತಾಡ್ತೀವಿ. ಆದರೆ ಅವರು ಹಾಗಲ್ಲ, ಅವರು ಸತ್ಯವಂತರು. ಹಾಗಾಗಿ ಅವರು ಆಡಿದ ಮಾತು ಸತ್ಯ ಅನ್ನೋದಕ್ಕಾಗಿ ಹಠ ಹಿಡಿದು ಆ ಪುಲೋಮ ಎಂಬ ರಾಕ್ಷಸ ಆ ಪುಲೋಮ ಎಂಬ ಹೆಣ್ಣನ್ನ ತಾನು ಮದುವೆಯಾಗ್ತೀನಿ ಅಂತ ಕೊಡ್ತಾನೆ. ಕರ್ಮಧರ್ಮ ಸಂಯೋಗದಿಂದ ಆ ರಾಕ್ಷಸ ಎತ್ತೋ ಹೋಗ್ತಾನೆ. ಅವಳು ಸಣ್ಣ ಹುಡುಗಿ, ಹಾಗಾಗಿ ಬಿಟ್ಟು ಹೋಗಿರ್ತಾನೆ. ಎಲ್ಲೋ ಹೋದಾಗ ಈ ಪುಲೋಮ ಎಂಬ ಹುಡುಗಿಯನ್ನ ತಂದೆ ಭೃಗು ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿ ಬಿಡ್ತಾನೆ. ಮದುವೆ ಮಾಡಿದ ಮೇಲೆ ಎಷ್ಟೋ ದಿನವಾಗತ್ತೆ. ಆಮೇಲೆ ಆ ರಾಕ್ಷಸ ಬಂದ ಮನೆಗೆ, ನೋಡ್ತಾನೆ ಮನೆಯಲ್ಲಿಲ್ಲ, ಎಲ್ಲಿದ್ದಾಳೆ ಹುಡುಕ್ತಾನೆ. ಹುಡುಕ್ತಾ ಇರುವಾಗ ಭೃಗು ಋಷಿಗಳ ಆಶ್ರಮದಲ್ಲಿ ಮದುವೆ ಮಾಡಿಕೊಂಡಿದ್ದಾಳೆ, ಸುಖವಾಗಿದ್ದಾಳೆ. ಅಲ್ಲಿ ಬಂದ, ನೋಡಿದ, ಸಿಟ್ಟು ಬಂತವನಿಗೆ. ರಾಕ್ಷಸ ಅವನಂದ, ಅಲ್ಲಿ ಅಗ್ನಿ ಉರಿತಿತ್ತು, ಆ ಅಗ್ನಿ ಇತ್ತು. ಆ ಅಗ್ನಿಗೆ ಕೇಳ್ತಾನೆ, ಅಗ್ನಿ, ನೀನು ಸರ್ವರ ಅಂತರ್ಯಾಮಿ, ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿ ಸರ್ವರ ಅಂತರ್ಯಾಮಿ ನೀನು, ಎಲ್ಲ ನೀನು ದೇವತೆ, ನಿನಗೆಲ್ಲ ಗೊತ್ತು. ನಿನಗೆ ಗೊತ್ತಲ್ಲ ನಾನು ಮೊದಲಿಗೆ ಇವಳನ್ನ ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದು ಅಂತ ನಿನಗೆ ಗೊತ್ತಿಲ್ಲ? ತಂದೆ ಇವಳನ್ನ ನನಗೆ ಕೊಟ್ಟು ಬಿಟ್ಟಿದ್ದಾನೆ, ವಚಸ ಕೊಟ್ಟು ಬಿಟ್ಟಿದ್ದಾನೆ. ನಾನು ಅವಳನ್ನ ಮನಸ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ, ಅಂದಮೇಲೆ ನನ್ನ ಹೆಂಡತಿ. ಈಗ ಅವನು ಅಧರ್ಮದಿಂದ ಅವಳನ್ನ, ಪುಲೋಮಿಯನ್ನ ಭೃಗು ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ. ನೀನೇ ನಿಜವಾಗಿ ಹೇಳು, ಸತ್ಯವಾದದ್ದನ್ನು ಹೇಳು, ಇವಳು ನನ್ನ ಹೆಂಡತಿಯೋ ಅಥವಾ ಭೃಗು ಋಷಿಗಳ ಹೆಂಡತಿಯೋ? ಏನು ಹೇಳಬೇಕು? ಇಂಥ ವಿಚಿತ್ರವಾದ ಪ್ರಶ್ನೆಗೆ ವಚಸ ಕೊಟ್ಟದ್ದು, ಮನಸ ಸ್ವೀಕರಿಸಿದ್ದು. ಆದ್ದರಿಂದ ನನ್ನ ಹೆಂಡತಿ ಅಂತ ಇವನು ಕೂತ್ರೆ ಬಹಳ ಗೊಂದಲ. ಹಾಗಾಗಿ ಇದು ಏನಿದು ಪರಿಸ್ಥಿತಿ? ಇದು ಯಾವಾಗ ಬಂದಿದ್ದ ಅಂದ್ರೆ, ಭೃಗು ಋಷಿಗಳು ಸ್ನಾನಕ್ಕೆ ಹೋಗಿದ್ದು. ಭೃಗು ಋಷಿಗಳು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ಪುಲೋಮ ಒಬ್ಬಳೇ ಇದ್ದಾಳೆ, ಗರ್ಭಿಣಿಯಾಗಿದ್ದಾಳೆ. ಅವಳನ್ನು ನೋಡಿದ, ಭಾರಿ ಉತ್ತಮ ರೂಪವತಿ, ಮದುವೆಯಾಗಬೇಕು ಅಂತ ಅಪೇಕ್ಷೆ ಆಯಿತು. ಹಿಂದಿನ ಸತ್ಯ ಸಂಗತಿಯನ್ನು ನೆನೆಸಿಕೊಂಡ, ಅಗ್ನಿಯನ್ನ ಸವಾಲು ಹಾಕಿ ಕೇಳ್ತಾ ಇದ್ದ. ಆಕಿ ಕೇಳ್ತಾ ಇರುವಾಗ ಅಗ್ನಿ ಅಂದ, ಇವನಿಗೇನು ಹೇಳಬೇಕೀಗ? ಎಷ್ಟು ಚೆನ್ನಾಗಿದೆ ನೋಡಿ. ತಾಂತು ಪ್ರಾದಾತ್ ಪಿತಾ ಪಶ್ಚಾತ್ ಭೃಗವೇ ಶಾಸ್ತ್ರವತ್ತದ, ಶಾಸ್ತ್ರಪೂರ್ವಕವಾಗಿ ಭೃಗು ಋಷಿಗಳಿಗೆ ಪುಲೋಮಿಯನ್ನು ಕೊಟ್ಟು ಮದುವೆ ಮಾಡಿದ ನಿಜ. ಆದರೆ ನನಗೆ ಅವನು ಮೊದಲು ಕೊಟ್ಟದ್ದು ಮಾತಿನಿಂದ, ನಾನು ಮೊದಲು ಅವಳನ್ನು ಸ್ವೀಕಾರ ಮಾಡಿದ್ದು ಮನಸ್ಸಿನಿಂದ. ಅಂದಮೇಲೆ ನನ್ನ ಮದುವೆ ಆಗಬೇಕು, ನನ್ನ ಹೆಂಡತಿ ಆಗಬೇಕು ಅವಳು ಅಂತ ಹೇಳಿ ಹಠ ಹಿಡಿತಾನೆ. ಶಂಸಮೇಕಸ್ಯ ಭಾರ್ಯೇಯಂ ಅಗ್ನಿ ಪೃಚ್ಛೇ ಋತೇನ ವೈ. ಸತ್ಯವಾಗಿ ಹೇಳ ಅಗ್ನಿ, ಸುಳ್ಳು ಹೇಳಬೇಡ, ಹೆದರಬೇಡ, ಸತ್ಯವಾಗಿ ಹೇಳು ಯಾರ ಹೆಂಡತಿ. ಆಗ ಅವನು ವಿಚಾರ ಮಾಡ್ತಾನೆ, ಅಗ್ನಿ, ಇದು ನಾನು ಸಾಕ್ಷಿವತ್ ಪುಣ್ಯ ಪಾಪೇಶು ಸತ್ಯಂ ಬ್ರೂಹಿ ಕವೇ ವಚಃ ಸತ್ಯಂ ವದಾಮಿ ಯದಿ ಮೇ ಪಾಪ ಶಾಪಸ್ಯಾತ್ ಬ್ರಹ್ಮವಿತ್ತಮ. ನಾನು ಸತ್ಯವಾಗಿ ಹೇಳ್ತೀನಿ. ಸುಳ್ಳು ಹೇಳಿದರೆ ಸುಳ್ಳಿನಿಂದ ಭಯ,
ಸತ್ಯ ಹೇಳಿದರೆ ಆ ಭೃಗು ಋಷಿಗಳ ಶಾಪದ ಭಯ. ಅತ್ತ ದರಿ ಇತ್ತ ಪುಲಿ, ಒಂದು ಕಡೆಗೆ ಬ್ರಾಹ್ಮಣರ ಶಾಪ, ಇನ್ನೊಂದು ಕಡೆಗೆ ಮಿಥ್ಯಾವಚನದ ಪಾಪ. ಈ ಶಾಪ ಪಾಪಗಳ ಮಧ್ಯದಲ್ಲಿ ನಾನೇನು ಮಾಡಲಿ ಅಂತ ಅಗ್ನಿ ಆಲೋಚನೆ ಮಾಡಿದ. ಸ್ವಲ್ಪ ಹೊತ್ತು ವಿಚಾರ ಮಾಡಿದ. ಏನೇ ಆಗಲಿ ಸತ್ಯವನ್ನು ಹೇಳಿದರೆ ನನಗೆ ಯಾವ ಪೀಡೆ ಇಲ್ಲ, ನನಗೆ ಶಾಪವೂ ಬರುವುದಿಲ್ಲ, ಶಾಪ ಬಂದರೆ ಪರಿಹಾರ ಮಾಡಿಕೊಳ್ಳಿಕ್ಕೂ ಪ್ರಯತ್ನ ಮಾಡಬಹುದು. ಅಸತ್ಯವನ್ನು ಹೇಳಿದರೆ ಮಾತ್ರ ನನಗೆ ನರಕವಾಗತ್ತೆ, ನಾನು ನರಕದಲ್ಲಿ ಬೀಳುವುದಿಲ್ಲ ಮಹಾರಾಯ, ನನಗೆ ಕೆಟ್ಟದ್ದಾಗೋದು ಬೇಡ, ಸತ್ಯವನ್ನು ಮಾತಾಡ್ತೀನಿ ಅಂತ ಅಗ್ನಿ ಸತ್ಯವನ್ನೇ ಹೇಳ್ತಾನೆ. ಭೀತೋ ನೃತಚ್ಚ ಶಾಪಾಚ್ಚ ಭೃಗೋರಿತ್ಯಬ್ರವಿತ್ ಶನೈಹಿ ತ್ವಯಾವೃತ ಪುಲೋಯಂ ಪೂರ್ವಂ ದಾನವ ನಂದನ. ರಾಕ್ಷಸ, ನೀನು ಮೊದಲು ಮನಸ್ಸಿನಿಂದ ಅವಳನ್ನು ಸ್ವೀಕಾರ ಮಾಡಿದ್ದು, ಆಮೇಲೆ ಭೃಗು ಋಷಿಗಳಿಗೆ ಮದುವೆ ಮಾಡಿ ಕೊಟ್ಟದ್ದು. ಆದರೆ ಶಾಸ್ತ್ರಪೂರ್ವಕವಾಗಿ ವಿಧಿಪೂರ್ವಕವಾಗಿ ಧಾರೆ ಎರೆದು ಕೊಟ್ಟದ್ದು ಯಾರಿಗೆ? ನಿನಗಲ್ಲ. ಅಂದಮೇಲೆ ನೀನು ನಿಜವಾಗಿ ಅವಳ ಗಂಡ ಅಲ್ಲ, ಭೃಗು ಋಷಿಗಳೇ ಗಂಡ, ಯಜಮಾನ, ಅವರೇ ನಿಜವಾದ ಪತಿ, ನೀನು ಅಲ್ಲ. ಆ ಭೃಗುವಿನ ಧರ್ಮಪತ್ನಿ ಅವಳು. ನೀನು ಮನಸ್ಸ ಸ್ವೀಕಾರ ಮಾಡಿರಬಹುದು, ಆದರೆ ತಂದೆ ಕೊಟ್ಟಿಲ್ಲ, ನೀನು ಮದುವೆಯಾಗಿಲ್ಲ, ಶಾಸ್ತ್ರವಿಧಿ ನಡೆದಿಲ್ಲ, ಆದ್ದರಿಂದ ನಿನ್ನ ಹೆಂಡತಿ ಅಲ್ಲ ಅಂತ ಅಗ್ನಿ ಹೇಳ್ತಾನೆ. ಸೇಯಮಿತ್ಯ ವಿಗಚ್ಛಾಮಿ ನಾನು ತಂ ಭಕ್ತು ಮುತ್ಸಹೆ, ನೀನು ಮನಸ್ಸ ಸ್ವೀಕಾರ ಮಾಡಿದ್ದು ಇದು ನಾನು ಒಪ್ತೀನಿ. ಇಷ್ಟು ಹೇಳಿದಾಗ ಆ ರಾಕ್ಷಸ ಅವನು ವಿಚಾರವೇ ಮಾಡಲಿಲ್ಲ, ನಾನಿವಳನ್ನು ಸ್ವೀಕಾರ ಮಾಡಿದ್ದು ಅಂತ ಅಗ್ನಿ ಹೇಳಿದ್ದಾನೆ, ಮುಗಿದೋಯ್ತು ಅಂತ ಅನ್ಕೊಂಡು ಹಂದಿಯ ವೇಷವನ್ನು, ವರಾಹ ವೇಷವನ್ನು ಧಾರಣ ಮಾಡಿ ಆ ಪುಲೋಮೆಯನ್ನು ಎಳೆದುಕೊಂಡು ಕರ್ಕೊಂಡು ಹೋಗ್ಬಿಟ್ಟ. ವರಾಹ ರೂಪೇಣ ಮನೋಮಾರುತ ರಂಹಸ ಕರೆದುಕೊಂಡು ಹೋದ. ಹೋಗ್ತಾ ಹೋಗ್ತಾ ಬಹಳ ವೇಗದಿಂದ ಹೋಗ್ತಾ ಇದ್ದಾನೆ. ಹೋಗುವಾಗ ಆ ಗರ್ಭ ಇತ್ತು, ಗರ್ಭಿಣಿಯವಳು, ಬಸಿರು, ಅವಳ ಗರ್ಭದಿಂದ ಕೂಸು ಕೆಳಗೆ ಬಿದ್ದು ಬಿಟ್ಟಿತು, ಚ್ಯುತವಾಯಿತು. ಚ್ಯುತ ಅಂದ್ರೆ ಬೀಳು, ಬಿದ್ದು ಹೋಯಿತು. ಆದ್ದರಿಂದ ಅವರಿಗೆ ಚ್ಯವನ ಅಂತ ಹೆಸರು ಬಂತು. ಚ್ಯುತರಾದದ್ದರಿಂದ, ಗರ್ಭದಿಂದ ಕೆಳಗೆ ಬಿದ್ದುದರಿಂದ ಅವರಿಗೆ ಚ್ಯವನ ಅಂತ ಹೆಸರು ಬಂತು. ಏನ್ ತಪಸ್ವಿಗಳು, ಎಂಥ ಜ್ಞಾನಿಗಳು, ಎಂಥ ವೇದ ದ್ರಷ್ಟಾರರು, ಸಾಕ್ಷಾತ್ ವೇದ ಮೂರ್ತಿ ಅಂಥ ಮಹಾಜ್ಞಾನಿಗಳವರು. ಆ ಚಮತ್ಕಾರ, ಅದು ಕೂಸು, ಇನ್ನೂ ಉಪನಯನವಾಗಿಲ್ಲ, ವೇದವಾಗಿಲ್ಲ, ಅಧ್ಯಯನವಲ್ಲ, ಜಪವಲ್ಲ, ಸಿದ್ಧಿಯಲ್ಲ, ಏನಿಲ್ಲ, ಆದರೆ ಕೂಸು. ಆದರೆ ಜನ್ಮಾಂತರದ ಪುಣ್ಯ ಪ್ರಚಯ, ಅಧ್ಯಯನದ ಪರಿಪಾಕ, ಜ್ಞಾನದ ವೈಶಿಷ್ಟ್ಯ, ತಪಸ್ಸು ಮೂರ್ತಿಯಾಗಿದೆ. ಅವರನ್ನು ನೋಡಿದ ತಕ್ಷಣಕ್ಕೆ, ಹುಟ್ಟಿದ ಕೆಳಗೆ ಕೂಸು ಬಿದ್ದದ್ದೇ ತಡ, ಅದನ್ನು ನೋಡಿದ ಮಾತ್ರಕ್ಕೆ ಆ ರಾಕ್ಷಸ ಭಸ್ಮನಾಗಿ ಹೋದ. ಚ್ಯವನರು ನೋಡಿದ ಮಾತ್ರಕ್ಕೆ, ಚ್ಯವನರು ನೋಡಿದ್ದಲ್ಲ, ಚ್ಯವನರನ್ನು ನೋಡಿದ್ದಕ್ಕೆ ರಾಕ್ಷಸ ಸತ್ತೋದ, ಭಸ್ಮವಾಗಿ ಬಿದ್ದ. ಇಷ್ಟು ಅದ್ಭುತವಾದ ತಪಸ್ಸಿನ ಫಲವನ್ನು ಹೇಳ್ತಾರೆ. ರೋಷಾನ್ ಮಾತುಶ್ಚ್ಯುತ ಕುಕ್ಷೇ ಚವನಸ್ತೇನ ಸೋಭವತ ತಂ ದೃಷ್ಟ್ವಾ ಮಾತುರೋರಾಜ್ ಚ್ಯುತಮಾದಿತ್ಯ ವರ್ಚಸಂ. ಸೂರ್ಯನಂತೆ ಪ್ರಕಾಶವಿರತಕ್ಕಂತಹ ಅವರು ನಿಜವೇ ಸೂರ್ಯನಂತೆ ಪ್ರಕಾಶವೇ. ಸೂರ್ಯ ಅಂದ್ರೆ ಒಬ್ಬನೇ ಸೂರ್ಯ ಇಲ್ಲ, 12 ಜನ ಸೂರ್ಯರಿದ್ದಾರೆ. ಒಬ್ಬ ಸೂರ್ಯ ಅವನು ಉತ್ತಮ ಕಕ್ಷೆಯಲ್ಲಿದ್ದಾನೆ, ಚಮನರಿಗಿಂತಲೂ ಮೇಲೆ. ಆದರೆ ಇನ್ನೂ 10 ಜನ ಸೂರ್ಯರಿದ್ದಾರೆ. ಆ 10 ಜನ ಸೂರ್ಯರೇನಿದ್ದಾರೆ ಅವರು ಕಮ್ಮಿ, ಆದ್ದರಿಂದ ತಾರತಮ್ಯದಲ್ಲಿ ಕಮ್ಮಿ ಆದದ್ದರಿಂದ ಆ ಸೂರ್ಯರಿಗೆ ಸಮಾನವಾದ ವರ್ಚಸ್ಸು, ಉತ್ತಮವಾದ ಪ್ರಕಾಶವುಳ್ಳವನು, ಉತ್ತಮವಾದ ಪ್ರಕಾಶವುಳ್ಳವನು. ಹೀಗೆ ತಿಳಿಬೇಕು ನಾ. ಯಾಕೆ ಅಂದರೆ ಇನ್ನೊಂದು ಕಾರಣವಿದೆ. ನಮ್ಮ ತಾರತಮ್ಯವನ್ನು ನಾವು ಭಂಗ ಮಾಡಿ ಯಾವ ತತ್ವವನ್ನು ತಿಳಿದುಕೊಳ್ಳುವಂತಿಲ್ಲ. ನಾವು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಶ್ಲೋಕ ಬರ್ತದೆ. ಈ ಶ್ಲೋಕದಲ್ಲಿ ಸೂರ್ಯಕೋಟಿ ಸಮಪ್ರಭ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಕೋಟಿ ಸೂರ್ಯರಂತೆ ಸಮಾನವಾದ ಪ್ರಕಾಶವುಳ್ಳವನು ಅಂತ ಅರ್ಥ. ಆಗ ನಮಗೆ ಸಂಶಯ ಬರ್ತದೆ. ಗಣಪತಿ ಇವನು 18ನೇ ಕಕ್ಷೆಯವನು, 17-18ನೇ ಕಕ್ಷೆಯವನು. ಸೂರ್ಯ ಬಹಳ ಮೇಲೆ. ಆ ಮೇಲಿನ ಕಕ್ಷೆಯ ಸೂರ್ಯನಿಗೆ ಕೋಟಿ ಸೂರ್ಯರ ಪ್ರಕಾಶ ಅಧಮನಾಗಿರುವ ಗಣಪತಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನುವುದು ಸಮಸ್ಯೆ. ಆದ್ದರಿಂದ ಇದು ತಪ್ಪು ಅಂತ ನಾವು ತಿಳಿದುಕೊಳ್ತೇವೆ.
ಇದು ಪ್ರಾಮಾಣಿಕವಾದ ಶ್ಲೋಕವಾಗಿದ್ರೆ ಇದನ್ನು ಹೀಗೆ ನಾವು ಯೋಜನೆ ಮಾಡಬಹುದು. ಹೇಗೆ ಅಂದ್ರೆ ಕೋಟಿ ಸೂರ್ಯ ಸಮಪ್ರಭ ಅಂತನ್ನುವುದಕ್ಕೆ ಒಂದರ್ಥ, ಸೂರ್ಯನ ಕೋಟಿ ಭಾಗ ಪ್ರಕಾಶ ಇವನಿಗಿದೆ, ಸೂರ್ಯನ ಕೋಟಿ ಭಾಗ ಪ್ರಕಾಶ ಗಣಪತಿಗಿದೆ ಅಂತ ಒಂದರ್ಥ. ಇದು ಸೂರ್ಯ ಅಂದ್ರೆ ಸೂರ್ಯ, ಚಂದ್ರ, ಯಮ ಇವರಿಗೆ ಸಮಾನರಾಗಿರುವ ಸೂರ್ಯನನ್ನ ನಾವು ಗಣನೆ ಮಾಡುವುದಾದರೆ, ಇನ್ನು 10 ಜನ ಉಳಿದ ಆದಿತ್ಯರಿದ್ದಾರೆ ಅವರನ್ನು ಸೂರ್ಯ ಎಂಬ ಪದದಿಂದ ಲಕ್ಷಣೆಯ ಕರೆಯುವುದಾದರೆ ಆಗ ಅವರಿಗಿಂತಲೂ ಉತ್ತಮವಾದಂತಹ ಯೋಗ್ಯತೆ ಅವಶ್ಯವಾಗಿ ಉಂಟು. ಯಾರಿಗೆ? ಗಣಪತಿಗೆ. ಆದ್ದರಿಂದ ಆ ರೀತಿಯಿಂದಲೂ ಹೇಳಬಹುದು. ಅಂದ್ರೆ ತಾತ್ಪರ್ಯವೇನು? ಆದಿತ್ಯ ಅಥವಾ ಸೂರ್ಯ ಎಂಬ ಹೆಸರು 12 ಜನರಿಗಿದೆ. ಅದರಲ್ಲಿ ಒಬ್ಬ ದೇವರು ಸಾಕ್ಷಾತ್ ನಾರಾಯಣ, ಇನ್ನೊಬ್ಬ ಸೂರ್ಯ, ನಾವು ಚಂದ್ರನಿಗೆ ಸಮಾನವಾದ ಕಕ್ಷೆಯ ಸೂರ್ಯ, ಮತ್ತೊಬ್ಬರು 10 ಜನ ಕೆಳಗಿನ, ಹೀಗೆಲ್ಲ ಇದೆ. ಆ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ತಿಳಿಬೇಕು. ಆದಿತ್ಯ ವರ್ಚಸಂ ತದ್ರಕ್ಷೋ ಭಸ್ಮಸದ್ಭೂತಂ ಪಪಾತ ಪರಿಮುಚ್ಯತಾಂ. ಆ ಪುಲೋಮಿಯನ್ನ ಗಟ್ಟಿಯಾಗಿ ತಾನು ಹಿಡಿದುಕೊಂಡು ಹೋಗ್ತಾ ಇರುವ ರಾಕ್ಷಸ ಚವನ ಋಷಿಗಳು ಹೊರಗೆ ಬಿದ್ದಾಕ್ಷಣ ಅವರನ್ನು ನೋಡಿ ಭಸ್ಮನಾಗಿ ಬಿಟ್ಟ, ಸತ್ತು ಬೂದಿಯ. ಆಗ ಅವಳು ಅಳ್ತಾ ಇದ್ದಾಳೆ, ಭಾರಿ ಆಕ್ರೋಶ ಮಾಡಿ ಅಳ್ತಾ ಇದ್ದಾಳೆ. ಏನ್ ಮಾಡಬೇಕು ತಿಳಿತಾ ಇಲ್ಲ. ಅಳತಾ ಅಳತಾ ಆ ಕೂಸನ್ನ ಕರೆದುಕೊಂಡು ಭೃಗು ಋಷಿಗಳ ಆಶ್ರಮಕ್ಕೆ ಹೋಗಬೇಕು, ತನ್ನ ಗಂಡನ ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ದ. ಮಧ್ಯದಲ್ಲಿ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಅವಳಿಗೆ ಸಾಂತ್ವನ ಮಾಡಿ ಸಮಾಧಾನಗೊಳಿಸಿ, ಅಳಬೇಡ ತಂಗಿ, ಹೋಗು, ನಿನ್ನ ಮನೆಗೆ ಹೋಗು, ನಾನಿದ್ದೇನೆ, ರಕ್ಷಿಸ್ತೇನೆ ಅಂತ ಹೇಳಿ ಬ್ರಹ್ಮ ಪಿತಾಮಹ ಅಶ್ರು ಬಿಂದೂದ್ಭವ ತಸ್ಯಾಹ ಪ್ರಾವರ್ತತ ಮಹಾನದಿ. ಅವಳಿಗೆ ಎಷ್ಟು ದುಃಖ ಅಂದರೆ ತನ್ನ ಗರ್ಭಚ್ಯುತಿಯಾಯಿತು, 1, ಗಂಡನಿಂದ ದೂರವಾದೆ, 2, ಗಂಡ ಶಾಪ ಕೊಡ್ತಾನೆಯೇ, 3, ರಾಕ್ಷಸ ಕೈ ಹಿಡಿದು ಬಿಟ್ಟ, 4, ಎಷ್ಟು ಅಪಾವಿತ್ರ ಬಂತೋ, ನನ್ನನ್ನು ಅವನು ಮನಸ್ಸಿನಿಂದಲೇ ಸ್ವೀಕಾರ ಮಾಡಿದ್ದ ಅಂತ ಹೇಳಿದ. ಇದೆಲ್ಲದರಿಂದಾಗಿ ಬಹಳ ಬುದ್ಧಿ ಸಂಕುಲಿತವಾಗಿದೆ, ವ್ಯಾಕುಲಿತವಾಗಿದೆ. ಅದರಿಂದ ಅಳತಾ ಇದ್ದಾಳೆ. ಕಣ್ಣೀರು ಹರಿಸಿ 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 ಇಷ್ಟತ್ಲು ಅವಳು ಆ ಕಣ್ಣೀರು ಹರಿದದ್ದೇ ಒಂದು ನದಿಯಾಗಿ ಹರಿತು. ಆ ಕಣ್ಣೀರಿನಿಂದ ಹರಿದ ನದಿಯೇನೋ ಆ ನದಿಗೆ ವಧೂಸರ ಅಂತ ಹೆಸರು ಬಿತ್ತು. ಆ ನದ್ಯಾಶ್ಚಕ್ರೆ ಲೋಕಪಿತಾಮಹ ಬ್ರಹ್ಮದೇವರು ಅದಕ್ಕೆ ವಧೂಸರ ಅಂತ ಹೆಸರು ನಾಮಕರಣವನ್ನು ಮಾಡಿದ್ರು. ಆ ರೀತಿಯಾಗಿ ಅಲ್ಲಿ ಆಯ್ತು. ನಹಿತ್ವಾಂ ವೇದ ತದ್ರಕ್ಷೋ ಮದ್ಭಾರ್ಯಾಂ ಚಾರುಹಾಸಿನಿ. ಭೃಗು ಋಷಿಗಳು ಬಂದ್ರು. ಆಶ್ರಮಕ್ಕೆ ಬಂದಾಗ ಅಗ್ನಿಯನ್ನು ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ಮನೆಯಲ್ಲಿ ಮನುಷ್ಯರಿದ್ರೇನೆ ಕೇಳಿದ್ರೆ ಉತ್ತರ ಕೊಡುವುದಿಲ್ಲ, ಆದರೆ ಅಗ್ನಿ ದೇವತೆ, ಅವನು ಅಗ್ನಿಯ ರೂಪದಲ್ಲಿ ಬೆಂಕಿಯ ರೂಪದಲ್ಲಿ ಇದ್ರೂ ಈ ಋಷಿಗಳ ಸಾಮರ್ಥ್ಯ ಅವನನ್ನ ಸ್ಪಷ್ಟವಾಗಿ ಮಾತಾಡಿಸ್ತಾರೆ. ಅವನು ಅಭಿಮಾನಿಂ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ, ಅವರ ಜೊತೆಗೆ ಮಾತಾಡಿಸ್ತಾರೆ. ಋಷಿಗಳಿಗೆ ಅವರ ಜೊತೆಗೆ ಮಾತಾಡುವ ಸಾಮರ್ಥ್ಯ ಉಂಟು, ದೇವತೆಗಳ ಜೊತೆಗೆ ಮಾತಾಡುವುದು. ಆ ದೇವತೆಗಳು ಪ್ರತ್ಯಕ್ಷವಾಗಿ ಬರದಿರುವಾಗಲೂ ಅವರಿಂದ ಅಭಿಮನ್ಯಮಾನವಾದ ಕೆಂಡ ಇದ್ದರೂ ಸಾಕು, ಅಗ್ನಿಯ ಜೊತೆಗೆ ಮಾತಾಡಬಹುದು. ಅಗ್ನಿಯ ಜೊತೆಗೆ ಮಾತಾಡಿಸ್ತಾರೆ ಭೃಗು ಋಷಿಗಳು. ಅಗ್ನಿ, ನನ್ನ ಹೆಂಡತಿಯಲ್ಲಿ ಹೋಗಿದ್ದಾಳೆ, ಹೀಗೆ ಪುಲೋಮ ಎಂಬ ರಾಕ್ಷಸ ಕರೆದೊಯ್ದಿದ್ದಾನೆ, ಅಪಹಾರ ಮಾಡಿದ್ದಾನೆ. ನಹಿತ್ವಾಂ ವೇದ ತದ್ರಕ್ಷೋದ ಮದ್ಭಾರ್ಯಾಂ ಚಾರುಹಾಸಿನಿಂ ತತ್ವಮಾಖ್ಯಾಹಿತಂತ ತಮ್ಯದ್ಯ ಶಪ್ತುಮಿಚ್ಛಾಮ್ಯಹಂ ವೃಷ. ಶಾಪ ಕೊಡ್ತೀನಿ ಅಂತ ಹೇಳಿ ಕೈಯಲ್ಲಿ ನೀರು ಹಿಡಿದುಕೊಂಡು ಹೇಳ್ತಾ ಇರುವಾಗ ಪುಲೋಮ ಹೇಳ್ತಾಳೆ, ಅಗ್ನಿನ ಭಗವಂಸ್ತಸ್ಮೈ. ಆಗ ಪುಲೋಮ ಮನೆಗೆ ಬಂದಿದ್ಲು. ಅವಳು ಹೇಳ್ತಾಳೆ, ನನ್ನನ್ನ ಅಪಹಾರ ಮಾಡಿದ್ದು ಪುಲೋಮ ಎಂಬ ರಾಕ್ಷಸ. ಯಾಕೆ? ಇಲ್ಲ, ಅವನು ನನ್ನನ್ನ ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದನಂತೆ. ಮಾಡಿದ್ದು ನಿನ್ನನ್ನ ಅಂತ ಅವನಿಗೆ ಹೇಗೆ ಗೊತ್ತು? ಇಲ್ಲ, ನಾನು ಚಿಕ್ಕವಳಿದ್ದಾಗ ಸ್ವೀಕಾರ ಮಾಡಿದ್ರೂ ಕೂಡ ಇವಳೇ ಹೌದು ಅಂತ ಗುರ್ತು ಹಾಕಿಕೊಟ್ಟವನು ಅಗ್ನಿ. ಸರಿ, ಹಾಗಾದ್ರೆ ನಾನು ಅಗ್ನಿಗೆ ಶಾಪ ಕೊಡ್ತೀನಿ. ಯಾಕೆ ಹೇಳಬೇಕು ಇವನು ಗುರ್ತು? ಪರಿಚಯ ಯಾಕೆ ಮಾಡಿಸಿಕೊಡ್ಬೇಕು? ರಾಕ್ಷಸನಿಗೆ ಗೊತ್ತಿಲ್ಲ. ನಾನು ಸಣ್ಣ ಕೂಸಿರುವಾಗ ನಾವು ಯಾವ ಹುಡುಗಿಯನ್ನು ಮದುವೆಯಾಗಬೇಕು ಅಂತ ಅಪೇಕ್ಷೆ ಪಟ್ಟೆನೋ ಅವಳೇ ಇವಳು ಅಂತ ಗೊತ್ತಿಲ್ಲ ರಾಕ್ಷಸನಿಗೆ. ಅವಳೇ ಇವಳು ಅಂತ ಸ್ವಯಂ ಅಂತ ಪ್ರತ್ಯಭಿಜ್ಞಾ ತಂದುಕೊಡುವುದಕ್ಕೆ ಕಾರಣನಾದವನು ಇವನು ಅಗ್ನಿ. ಹಾಗಾಗಿ ಅಗ್ನಿ ಮೇಲೆ ಪ್ರಹಾರವಾಗಬೇಕು ಅಂತ ನಿಶ್ಚಯವಾಯಿತು. ಕೈಯಲ್ಲಿ ನೀರು ಬಂತು, ಶಾಪಕ್ಕಾಗಿ ಮಂತ್ರ ಸಿದ್ಧವಾಯಿತು. ನೀರು ಚೆಲ್ಲಿ ಇನ್ನೇನು ಅವನಿಗೆ ಶಾಪ ಕೊಡಬೇಕು.
ಆಗ ಅಗ್ನಿ ಅಂತಾನೆ, ನಾನೇನ್ ತಪ್ಪು ಮಾಡಿನಿ ಮಹಾರಾಯ, ನಾನೇನೂ ಮಾಡಿಲ್ಲ, ಅದು ಗೊತ್ತಿಲ್ಲ, ನೀನು ಹೇಳಿದ್ದು ನೀನು. ಇವಳನ್ನೇ ನೀನು ಸಣ್ಣ ಕೂಸಿರುವ ಹುಡುಗಿಯಾಗಿರುವಾಗ ನೀನು ಸ್ವೀಕಾರ ಮಾಡಿದ್ದು ಅಂತ ಹೇಳಿದ್ದು ನಿಂದೆ ತಪ್ಪು, ಶಾಪ ಕೊಡ್ತೀನಿ ತಗೋ. ಏನು ಶಾಪ? ಸರ್ವಭಕ್ಷೋ ಭವಿಷ್ಯಸಿ. ಅಗ್ನಿಯೊಳಗೆ ಏನು ಹಾಕ್ತಿರೋ ಅದೆಲ್ಲ ಸುಟ್ಟು ಹೋಗುತ್ತೆ, ಅಗ್ನಿ ತಿಂತಾನೆ, ಸರ್ವಭಕ್ಷನಾದ. ಕಂಡದ್ದನ್ನು ತಿನ್ನಬಾರದು, ಅದೊಂದು ಶಾಪ. ಅರ್ಥವಾಯ್ತಲ್ಲ? ಕಂಡದ್ದನ್ನ ತಿನ್ನಬಾರದು. ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ಬಲಿಹರಣ ಮಾಡಿ, ಬ್ರಾಹ್ಮಣರಿಗೆ ಕೊಟ್ಟು, ಮಡಿಯಲ್ಲಿ ಅಡಿಗೆ ಮಾಡಿ ಮಡಿಯಲ್ಲೇ ಊಟ ಮಾಡಬೇಕು. ಅಲ್ಲಿವರೆಗೆ ಕೆಲವರಿಗೆ ನಾವು ಹೇಳ್ತೇವೆ ಮಡಿಯಲ್ಲಿ ಅಡಿಗೆ ಮಾಡಬೇಕು ಅಂತ ಹೇಳಿದರೆ, ಹೌದು ಮಡಿಯಲ್ಲಿ ಅಡಿಗೆ ಮಾಡ್ತಾರೆ. ನನಗೆ ಮೊನ್ನೆ ಒಬ್ಬರು ಬಂದಿದ್ರು, ಭೇಟಿಯಾದರು. ಅವ್ರಿಗೆ ಕೇಳಿದೆ, ಏನಪ್ಪ ಮಡಿಯಲ್ಲೆಲ್ಲ ಅಡಿಗೆ ಮಡಿಯಲ್ಲಾಗ್ತದ? ಹೌದು, ನಮ್ಮ ವೈನಿ ಅಡಿಗೆ ಮಾಡ್ತಾರೆ, ನನ್ನ ಹೆಂಡತಿನೂ ಅಡಿಗೆ ಮಾಡ್ತಾಳೆ, ಮಡಿಯಲ್ಲೇ ಮಾಡ್ತಾಳೆ. ಮತ್ತು ಊಟ ಇಲ್ಲ, ಅವರೆಲ್ಲ ಮೈಲಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ನಮ್ಮಲ್ಲೊಬ್ಬರಿದ್ರು, ಅವರು ಮಡಿಯಲ್ಲಿ ಪೂಜೆ ಮಾಡೋರು, ಪೈಜಾಮ್ ಹಾಕೊಂಡು ಊಟ ಮಾಡೋರು. ಬುದ್ಧಿಪೂರ್ವಕ ಅದೇನು ಕಾರಣವಿಲ್ಲ. ಆದರೆ ಅದೊಂದು ಅತ್ಯಂತ ಆಗ್ರಹದ ಒಂದು ವ್ರತ ಅವರು. ಏನು ವ್ರತ? ಮಡಿಯಲ್ಲಿ ಪೂಜೆ ಮಾಡೋದು. ಯಾಕೆ? ತಾಯಿಗಾಗಿ. ತಾಯಿ ಆಮೇಲೆ ಹೆಂಡತಿನೂ ಮಡಿ ಮಾಡ್ತಿದ್ಲು, ಹಾಗಾಗಿ ಅವಳಿಗಾಗಿ ಮತ್ತೆ ಮಡಿಯಲ್ಲಿ ಪೂಜೆ. ಆದರೆ ಊಟ ಮಾತ್ರ ಅತ್ಯಂತ ವ್ರತಬದ್ಧನಾಗಿ ಮೈಲಿಗೆಯಲ್ಲಿ ಮಾಡ್ತಿದ್ರು. ಒಬ್ಬೊಬ್ಬರು ವ್ರತ ಇಟ್ಕೊಂಡಿರ್ತಾರೆ, ಹಾಗಿದೊಂದು ವ್ರತ. ಸರ್ವಭಕ್ಷೋ ಭವಿಷ್ಯಸಿ, ನೀನು ಎಲ್ಲವನ್ನೂ ತಿನ್ನುವವನಾಗ್ತಿ. ಕಂಡದ್ದು ರಬ್ಬರ್ ಹಾಕಿ ಸುಡ್ತದೆ, ಕಾಗದ ಹಾಕಿ ಸುಡ್ತದೆ, ಹೊಲಸು ಹಾಕಿ ಸುಡ್ತದೆ, ಕೊಳಚೆ ಹಾಕಿ ಸುಡ್ತದೆ, ಹವಿಸ್ಸು ಹಾಕಿ ಸುಡ್ತದೆ, ಪವಿತ್ರವಾದ ತುಪ್ಪ ಹಾಕಿ ಸುಡ್ತದೆ. ಏನು ಹಾಕ್ತೀರ ಸುಡ್ತದೆ ಅಷ್ಟೇ, ಅದಕ್ಕೆ ಮತ್ತೊಂದೇನಿಲ್ಲ. ಆದ್ದರಿಂದ ಸರ್ವಭಕ್ಷನಾಗು ನೀನು ಅಂತ ಶಾಪ ಮಾಡ್ಕೊಂಡು. ಶಶಾಪ ಅಗ್ನಿಮತಿ ಕ್ರುದ್ಧ ಶಬ್ದಸ್ತು ಭೃಗುಣಾವನ್ಯ ಕ್ರುದ್ಧೋ ವಾಕ್ಯಮತಬ್ರವೀತ್. ಆಗ ವನ್ಹಿ ಹೇಳ್ತಾನೆ, ಧರ್ಮೇ ಪ್ರಯತಮಾನಸ್ಯ ಸತ್ಯಂಚ ವದತಃ ಸಮಂ ಪೃಷ್ಟೋ ಯದಬ್ರುವಂ ಸತ್ಯಂ ವ್ಯಭಿಚಾರೋತ್ರ ಕೋತ್ರಮೇ ಕೋಮಮ. ಅವನು ಕೇಳಿದ್ದಕ್ಕೆ ನಾನು ಸತ್ಯವನ್ನು ಹೇಳಿದೆ. ನಾನು ಸುಳ್ಳು ಹೇಳಬೇಕಾ? ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಸತ್ಯವನ್ನು ಹೇಳಿದ್ದೆ. ನಿನ್ನ ಹೆಂಡತಿ, ನಿನ್ನ ಧರ್ಮಪತ್ನಿ ಸತ್ಯವಾಗಿ ಹೇಳಿದ್ದೆ. ಅವನು ಸ್ವೀಕಾರ ಮಾಡಿದ್ದು ವಾಸ್ತವ, ಅದನ್ನು ಹೇಳಿದೆ. ಆದರೆ ವಿಧಿವತ್ತಾಗಿ ಅವರ ತಂದೆ ನಿನಗೆ ಕೊಟ್ಟು ಮದುವೆ ಮಾಡಿದ್ದಾರೆ, ಅದನ್ನು ಹೇಳಿದ್ದೀನಿ. ನಂದೇನು ತಪ್ಪು ಅಂತ ಅಗ್ನಿ. ಪೃಷ್ಟೋ ಹಿ ಸಾಕ್ಷೀಯ ಸಾಕ್ಷ್ಯಂ ಜಾನಾನೋಪ್ಯನ್ಯಥಾ ವದೇತ್ ಸಪೂರ್ವಾನ್ ಆತ್ಮನಃ ಸಪ್ತ ಕುಲೇ ಹನ್ಯಾತ್ ತಥಾ ಪರಾನ್. ಸಾಕ್ಷಿ ಕೇಳ್ತಾನೆ. ಒಬ್ಬನು ಸಾಕ್ಷಿ ನೋಡಿದ್ದಾನೆ, ಸಾಕ್ಷಿ ಕೇಳ್ತಾನೆ, ಏನ್ ಸ್ವಾಮಿ ಇವನೇನ್ ಮಾಡಿದ್ದು? ಸಾಕ್ಷಿ ಹೇಳುವವನು ಸುಳ್ಳು ಹೇಳಿದರೆ ಅವನ 7 ತಲೆ ಹಿಂದಿನವರು ಮುಂದಿನವರು ನರಕದಲ್ಲಿ ಬೀಳುತ್ತಾರೆ. ಆಗಬೇಕೇ ಇದು? ನಾನು ಒಪ್ಪುವುದಿಲ್ಲ. ಸುಳ್ಳು ಹೇಳಲಿಕ್ಕೆ ನಾನು ತಯಾರಿಲ್ಲ. ಸುಳ್ಳು ಸಾಕ್ಷಿ ಹೇಳೋದು ನನಗೆ ಒಪ್ಪಿಗೆ ಇಲ್ಲ. ಆದ್ದರಿಂದ ಸತ್ಯವಾಗೇ ಹೇಳಿದ್ದೆ. ಆದ್ದರಿಂದ ನನ್ನ ತಪ್ಪಿಲ್ಲ. ಯಶ್ಚ ಕಾರ್ಯಾರ್ಥ ತತ್ವಜ್ಞ ಜಾನಾನೋಪಿ ನ ಭಾಷತೆ ಸೋಪಿ ತೇನೈವ ಪಾಪೇನ ಲಿಪ್ಯತೆ ಅತ್ರ ಸಂಶಯ. ಗೊತ್ತಿದ್ದು ಯಾರು ಸುಳ್ಳು ಮಾತಾಡ್ತಾನೆ, ಸಾಕ್ಷಿ ಅವನು ಸುಳ್ಳು ಮಾತಾಡಿದವನಿಗೂ ಸಮಾನವಾಗಿ ಇವನು ಮಹಾಪಾಪಿಷ್ಠನಾಗ್ತಾನೆ. ಏನೂ ಮಾತಾಡದವನಿಗೂ ಪಾಪ ಬರ್ತದೆ. ಘೋರವಾದ ಪಾಪ ಬರ್ತದೆ. ಆದ್ದರಿಂದ ಸುಳ್ಳು ಮಾತಾಡಬಾರದು, ಮಾತಾಡದೇ ಇರಬಾರದು. ಯಾವಾಗ ಧರ್ಮಾಧರ್ಮಗಳ ನಿರ್ಣಯವಾಗಬೇಕಾಗಿದೆ ಆಗ ಮಾತಾಡದೇ ಇರಬಾರದು. ನಾನು ಮಾತಾಡಿದ್ದು ನಿಮಗೇನು ಅನ್ಯಾಯವಾಗಿದೆ? ಮಾಡಿದ್ದು ಅವನು ತಪ್ಪು, ಅವನು ಭಸ್ಮನೂ ಆದ, ನಂದೇನು ತಪ್ಪು? ಆದ್ದರಿಂದ ನೀವು ನನಗೆ ಶಾಪ ಕೊಟ್ಟದ್ದು ಸರಿಯಲ್ಲ. ನಾನು ನಿಮಗೆ ಶಾಪ ಕೊಡ್ಬೋದು ಸ್ವಾಮಿ, ಯಾಕೆಂದ್ರೆ ನಾನು ನೀವು ಇಬ್ರು ಕಲೀಗ್ಸ್ ಮತ್ತು ಸಮಾನ ಕೇಡರಿನವರು. ಭೃಗು ಅನಲಕುಲೇಂದ್ರ ಪ್ರಸೂತಿಶ್ಚ ನಿತ್ಯಂ. ಭೃಗು ಋಷಿಗಳು, ಅಗ್ನಿ, ಪ್ರಸೂತಿ, ಈ ಮೂವರು ಸಮಾನ ಯೋಗ್ಯತೆಯವರು. ಅಗ್ನಿರವೈ ದೇವಾನಾಂ ಅವಮಃ. ಅವನ ಮಹತ್ವ ಎಷ್ಟಿದೆ! ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಹಾಕುವ ಸಾಮರ್ಥ್ಯ ಅವನಿಗಿದೆ.
ಬ್ರಹ್ಮಾಂಡದ ಆವರಣ ಜಲ, ಪೃಥಿವಿ, ಅದರ ಮೇಲೆ ಜಲ, ಅದರ ಮೇಲೆ ಅಗ್ನಿ. ಅಷ್ಟು ವಿಶಾಲವಾದ ಕಾಯ, ಇನ್ನೂ ಬೃಹತ್ತಾದ ಕಾಯ ಅಗ್ನಿಗೆ. ಇಂಥ ದೊಡ್ಡ ದೇವತೆ ಅಗ್ನಿ. ಸಾಮಾನ್ಯ ದೇವತೆ ಅಂತ ತಿಳಿಲಿಕ್ಕಿಲ್ಲ, ಕ್ಷುದ್ರ ಅಂತ ಪರಿಗಣನೆ ಮಾಡಲಿಕ್ಕಿಲ್ಲ. ಅಂತೆಯೇ ಅಗ್ನಿಯ ಮೇಲೆ ಕೈ ಕಾಸುವುದು, ಕಾಲು ಕಾಸುವುದು ಸರಿಯಲ್ಲ. ಬೆಂಕಿ ಮೇಲೆ ಕಾಲು ಕಾಸ್ತಾರೆ. ಮಂಚದ ಕೆಳಗಿಟ್ಕೊಂಡು ಅದೇನಂತಾರದು ಬಾಳಂತನ ನಡೀತಿರ್ತದೆ. ಅದೇನೋ ನಂಗೆ ಗೊತ್ತಿಲ್ಲ, ಅಂತೂ ಶಾಸ್ತ್ರ ಬಹಳ ಕಷ್ಟ. ಹೀಗೆಂದೂ ಮಾಡಲಿಕ್ಕಿಲ್ಲ. ಅಗ್ನಿಯನ್ನ ನಾವು ಕಾಲು ಕಾಸ್ಲಿಕ್ಕಿಲ್ಲ, ಊದ್ಲಿಕ್ಕಿಲ್ಲ, ಉಫ್ ಅಂತ ಊದ್ಲಿಕ್ಕಿಲ್ಲ. ನಮ್ಮ ಬಾಯಿಯ ಎಂಜಲು ಅಲ್ಲಿ ಸಿಡಿತದೆ. ಅಗ್ನಿ ದೇವತೆ ಅದು, ಮಾಡಬಾರ್ದು. ಹೀಗೆಲ್ಲ ಶಾಸ್ತ್ರವಿದೆ. ಆದ್ದರಿಂದ ನಾನು ಯೋಗೇನ ಬಹುಧಾತ್ಮಾನಂ ಕೃತ್ವಾ ತಿಷ್ಠಾಮಿ ಮೂರ್ತಿಷು. ಎಲ್ಲ ಕಡೆಗೆ ಒಂದು ಸಾವಿರಾರು ರೂಪಗಳಿಂದ, ಅನಂತ ರೂಪಗಳಿಂದ ನಾನಿದ್ದೇನೆ. ಆದ್ದರಿಂದ ಅಗ್ನಿಹೋತ್ರ, ಸತ್ರ, ಯಜ್ಞಯಾಗಗಳು, ಮಖ, ವೇದೋಕ್ತ ವಿಧಾನದಿಂದ ಏನೇನು ಹವಿಸ್ಸು ಹಾಕ್ತಾರೆ ನನ್ನಲ್ಲಿ ಹಾಕ್ತಾರೆ. ನಾನು ಅದನ್ನು ಕರೆದೊಯ್ದು ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ಮುಟ್ಟಿಸ್ತೇನೆ, ಪಿತೃಗಳಿಗೆ ಮುಟ್ಟಿಸ್ತೇನೆ, ಆಯಾ ಜೀವರಿಗೆ ಮುಟ್ಟಿಸ್ತೇನೆ, ಎಲ್ಲರಿಗೆ ಮಹನೀಯರಿಗೆ ಆ ದೇವತೆ ಮುಟ್ಟಿಸ್ತೇನೆ. ಮುಟ್ಟಿಸುವ ಕೆಲಸ ನನ್ನದು. ದೇವತಾ ಪಿತರಶ್ಚೈವ ತೇನ ತೃಪ್ತಾ ಭವಂತಿ ವೈ ಆಪೋ ದೇವಗಣ ಸರ್ವೇ ಆಪಃ ಪಿತೃಗಣಸ್ತಥಾ. ದರ್ಶ, ಪೂರ್ಣಮಾಸ ಇವರೆಲ್ಲ ದೇವತೆಗಳಿಗೂ ಪಿತೃಗಳಿಗೂ ನಾನು ಕೊಡುವಂತಹದ್ದು. ಹಾಗಾಗಿ ಏಕೀಭೂತಾಶ್ಚ ದೃಶ್ಯಂತೆ ಪೃಥಕ್ತ್ವೇನ ಚ ಪರವಸು. ಮೇಲ್ ನೋಡಿದರೆ ಒಂದು ಅಂತ ತೋರ್ತಾರೆ, ಆದರೆ ಭಾಗವಾಗಿ ಅವರಿಗೆ ಹುಣ್ಣಿಮೆಯ ದಿವಸ ಕೊಡುವ ಆಹುತಿಗಳನ್ನು ದೇವತೆಗಳಿಗೆ, ಅಮಾವಾಸ್ಯೆಯ ದಿವಸ ಕೊಡುವಂತಹ ಆಹುತಿಗಳನ್ನು ಪಿತೃಗಳಿಗೆ, ಹೀಗೆಲ್ಲ ಕೊಡುವಂತಹದ್ದು. ಇಂಥ ನನ್ನ ಇಷ್ಟು ದೊಡ್ಡ ಜವಾಬ್ದಾರಿ ನಾನು ಸರ್ವಭಕ್ಷನಾಗಿ ಬಿಟ್ರೆ ನನ್ನ ಮುಖದಿಂದ ತಿನ್ನುವ ಆಹಾರ ನೀವೆಲ್ಲ ಅಪವಿತ್ರರಾಗುವುದಿಲ್ಲ. ನನಗೆ ನೀವು ಸರ್ವಭಕ್ಷನಾಗುವಂತ ಶಾಪ ಕೊಡಬೇಡಿ ಅಂತ ಪ್ಲೀಡ್ ಮಾಡ್ತಾರೆ ಅಗ್ನಿದೇವತೆ. ಚಿಂತಯಿತ್ವಾ ತಥೋ ವನ್ಯಶ್ಚಕ್ರೆ ಸಂಹಾರಮಾತ್ಮನಃ. ಆಗ ಇಷ್ಟಾದರೂ ಭೃಗು ಋಷಿಗಳೇನು ಮಾತಾಡಲಿಲ್ಲ. ಅವರು ಶಾಪ ಕೊಟ್ಟದ್ದನ್ನು ಶಾಪ ಕೊಟ್ಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು ಅಂತ ಅಂದರು. ಇಷ್ಟಂದ್ರೆ ಸಿಟ್ಟಿಗೆ ಬಂದು ಕೋಪಿಸಿಕೊಂಡ ಅಗ್ನಿ ತನ್ನ ಎಲ್ಲ ರೂಪವನ್ನ ಉಪಸಂಹಾರ ಮಾಡಿಬಿಟ್ಟು, ಎಲ್ಲ ರೂಪ ಉಪಸಂಹಾರ ಮಾಡಿ, ಎಲ್ಲ ಕಡೆಗೆ ರೂಪ ಉಪಸಂಹಾರ ಮಾಡಿ, ಯಜ್ಞ ಇಲ್ಲ, ಯಾಗ ಇಲ್ಲ, ಓಂಕಾರ ಇಲ್ಲ, ವಷಟ್ಕಾರ ಇಲ್ಲ, ಆಹುತಿ ಇಲ್ಲ, ಸ್ವಾಹ ಇಲ್ಲ, ಸ್ವಧಾ ಇಲ್ಲ, ಏನಿಲ್ಲ, ಎಲ್ಲ ನಿಂತೋಯ್ತು. ಅಗ್ನಿ ದೇವತೆ ಬೇಕಲ್ಲ, ಬೆಂಕಿ ಸುಟ್ಟ ಮಾತ್ರಕ್ಕಲ್ಲ. ಅಗ್ನಿದೇವತೆ ಎಲ್ಲ ಉಪಸಂಹಾರ ಮಾಡಿಬಿಟ್ಟ ತನ್ನ ದ್ವಿಜಾನಾಂ ಅಗ್ನಿಹೋತ್ರೇಶು ಯಜ್ಞಸತ್ರ ಕ್ರಿಯಾಸು ಚ ನಿರಂಕಾರ ವಷಟ್ಕಾರ ಸ್ವಧಾ ಸ್ವಾಹ ವಿವರ್ಜಿತಾ ವಿನಾಗ್ನಿನ ಪ್ರಜಾಸರ್ವಾಹ ತಥ ಆಸನ್ ಸುದುಃಖಿತಾ. ಎಲ್ಲರಿಗೂ ದುಃಖವೇ, ಛೇ ಯಜ್ಞ ಇಲ್ಲ, ಹೋಮವಿಲ್ಲ, ಏನಿದು, ಎಂಥ ಅವಸ್ಥೆ ಬಂತಲ್ಲ ಅಂತ ದುಃಖಪಟ್ಟು ಋಷಿಗಳೆಲ್ಲ ಕೂಡಿ ಸಮಾಲೋಚನೆ ಮಾಡಿ ಪರಮಾತ್ಮ ಬ್ರಹ್ಮದೇವರಿಗೆ ಬೇಡಿಕೊಳ್ತಾರೆ. ಆಗ ಬ್ರಹ್ಮದೇವರು ಅಗ್ನಿಯನ್ನು ಕರೀತಾರೆ. ಅಗ್ನಿ ಬಾ, ಏನಿದು ನಿನ್ನೆಲ್ಲ ರೂಪವನ್ನು ಉಪಸಂಹಾರ ಮಾಡಿಬಿಟ್ಟಿದ್ದಿ, ಯಾಕೆ ನೀನು ಎಲ್ಲ ಕಡೆಗೆ ಆಹುತಿಯನ್ನು ಸ್ವೀಕಾರ ಮಾಡಿ ದೇವತೆಗಳಿಗೆ ಕೊಡ್ತಾ ಇಲ್ಲ? ನಿನ್ನ ಜವಾಬ್ದಾರಿ ಅಲ್ವೇ ಅದು? ಪರಮಾತ್ಮ ಆ ಕೆಲಸದಲ್ಲಿ ನಿನ್ನನ್ನು ತೊಡಗಿಸಿಲ್ವೇ ಅಂತ ಹೇಳಿದಾಗ ಅವನು ಹೇಳಿದ, ಹೌದು ಸ್ವಾಮಿ, ನಾನೇನು ಮಾಡಲಿ, ನನಗೆ ಹೀಗೆ ಶಾಪವಾಗಿದೆ, ಸರ್ವಭಕ್ಷನಾಗುವಂತಂದಿದ್ದಾರೆ, ಕಂಡಲ್ಲೆಲ್ಲ ಕಂಡದ್ದನ್ನು ತಿನ್ನಬೇಕಂತೆ ನಾನು, ಅದು ಹೇಗೆ ಸಾಧ್ಯ, ನಾನು ತಿನ್ನುವುದಿಲ್ಲ ಅಂತ ಹೇಳಿ ಆಗ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಅಲ್ಲೋ ಮಹಾರಾಯ, ನೀನು ಪವಿತ್ರ, ಅತ್ಯಂತ ಪವಿತ್ರ. ಯಾವುದೇ ಅಪವಿತ್ರವಾದ ವಸ್ತುವನ್ನು ನಿನ್ನ ತಲೆ ಮೇಲಿಟ್ಟು ಕಾಸಿ ಬಿಟ್ರೆ, ಸುಟ್ಟು ಬಿಟ್ರೆ ಪವಿತ್ರವಾಗತ್ತೆ. ಅಗ್ನಿಸ್ಪರ್ಶವನ್ನು ಮಾಡಬೇಕು. ಮೈಲಿಗೆ ಆಯಿತು, ಹೊರಗೆ ಹೋಗಿ ಸ್ಮಶಾನದ ಮೈಲಿಗೆಯೋ, ಸೂತಕದ ಮೈಲಿಗೆಯೋ, ಇನ್ಯಾವುದೋ ಮೈಲಿಗೆಯೋ ಆಯಿತು, ಸ್ನಾನ ಮಾಡ್ಕೊಂಡು ಬರಬೇಕು. ಅಟ್ಟಕ್ಕೆ ಶುದ್ಧವಾಗುವುದಿಲ್ಲ. ಸ್ನಾನ ಮಾಡ್ಕೊಂಡು ಬಂದು ಅಗ್ನಿಯನ್ನು ಮುಟ್ಟಬೇಕು. ಅಗ್ನಿಯನ್ನು ಮುಟ್ಟಿದರೆ ಆಗ ಪವಿತ್ರ. ಅಷ್ಟು ಮಹತ್ವದ್ದು ಅಗ್ನಿ. ಅಗ್ನಿಯಷ್ಟು ಪವಿತ್ರವಾದದ್ದು ಯಾವುದೂ ಅಲ್ಲ. ಹಾಗಾಗಿ ಅಗ್ನಿಯಲ್ಲಿ ಬೇರೆ ಬೇರೆ ಅದೆಲ್ಲ ಬರ್ತದೆ, ಮುಂದೆ ಮಹಾಭಾರತದಲ್ಲೇ ಬಂದಾಗ ತಿಳಿಯೋಣ. ಆದ್ದರಿಂದ ತ್ವಂ ಪವಿತ್ರಂ ಸದಾ ಲೋಕೆ ಸರ್ವಭೂತಗತಿಶ್ಚಮೆ ನತ್ವಂ ಸರ್ವಶರೀರೇಣ ಸರ್ವಭಕ್ಷತ್ವಮೇಷ್ಯಸಿ. ನೀನೇನು ದುಃಖ ಪಡಬೇಡ, ಎಲ್ಲ ರೂಪಗಳಲ್ಲೂ ನೀನು ಸರ್ವಭಕ್ಷನಾಗುವುದಲ್ಲ. ಯಜ್ಞಯಾಗಾದಿಗಳನ್ನು ಮಾಡುವ ಸಂದರ್ಭದಲ್ಲೂ ಸರ್ವಭಕ್ಷನಾಗುವುದಲ್ಲ. ನೀನು ಸರ್ವಭಕ್ಷನಾಗುವುದು ನಿನ್ನ ಕೆಲವು ರೂಪಗಳಲ್ಲಿ ಮಾತ್ರ. ಕ್ರವ್ಯಾದ ಎಂಬಂತಹ ಒಂದು ನಿನ್ನ ರೂಪವಿದೆಯಲ್ಲ, ಅದರಲ್ಲಿ ನೀನು ಸರ್ವಭಕ್ಷನ. ಕ್ರವ್ಯಾದ ಅಂದ್ರೆ ಯಾವುದದು? ಸ್ಮಶಾನದಲ್ಲೇನು ಚಿತ
ಅಲ್ಲೇನು ಬೆಂಕಿಯೋ ಅದು ಏನು ದೇಹವನ್ನು ಸುಡುತ್ತೋ ಅದಕ್ಕೆ ಕ್ರವ್ಯಾದ ಅಂತ ಕರೀತಾರೆ. ಅದಕ್ಕೆ ಕ್ರವ್ಯಾದ ಅಂತ ಕರೀತಾರೆ. ನೋಡಿ, ಮಹಾಭಾರತದಲ್ಲಿ ಎಷ್ಟೆಲ್ಲ ವಿಷಯಗಳು ಬರ್ತದೆ. ಆ ಕ್ರವ್ಯಾದ ಎಂಬಂತಹ ಏನು ಅಗ್ನಿ ಇದೆ ಅದು ಸರ್ವಭಕ್ಷ, ಏನು ಹಾಕಿದ್ದನ್ನೂ ತಿಂತದೆ. ಮನುಷ್ಯನ ದೇಹವನ್ನು ಸುಟ್ಟು ಭಸ್ಮ ಮಾಡ್ತದೆ. ಅಲ್ಲಿ ನೀನು ಕ್ರವ್ಯಾದ ಇದು ಸರ್ವಭಕ್ಷನಾಗೂ, ಎಲ್ಲ ದೇಹಗಳಲ್ಲಿ ನೀನು ಸರ್ವಭಕ್ಷನೇನಲ್ಲ, ನಿನಗೆ ಆ ಅಪಾವಿತ್ಯ ಅಶುದ್ಧಿ ಬರುವುದಿಲ್ಲ ಅಂತ ಹೇಳಿ ಕ್ರವ್ಯಾದವೆಂಬ ಏನು ಕ್ರವ್ಯಾದಾಚ ತನೂರ್ಯಾತೆ ಸಾ ಸರ್ವಂ ಭಕ್ಷಯಿಷ್ಯತಿ. ಸೂರ್ಯನ ಕಿರಣಗಳಿಂದ ಸ್ಪೃಷ್ಟವಾದ ಸೂರ್ಯ ಕಿರಣಗಳು ಹತ್ತಿದಾಗ ಹೇಗೆ ಶುದ್ಧವೋ ಹಾಗೆ ಬೆಂಕಿ ತಾಗಿದಾಗ ಆ ವಸ್ತು ಪರಮ ಪವಿತ್ರ ಅಂತ ಹೇಳಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಬೆಂಕಿ ಮೇಲೆ ಇಡಬಾರದು. ಅದು ಪವಿತ್ರವಾಗುವುದಿಲ್ಲ, ಸುಟ್ಟು ಹೋಗ್ತದೆ. ಸುಡದೇ ಇದ್ದಂತೆ ಮೇಲೆ ಹಾಕಿದರೆ ಚಿಂತೆಯಿಲ್ಲ, ಪವಿತ್ರವಾಗ್ತದೆ. ಅದನ್ನು ಬೆಂಕಿ ಮೇಲೆ ಇಟ್ಟು ಬಿಟ್ರೆ ಪವಿತ್ರವಾಗುವುದಿಲ್ಲ. ತಥಾ ತ್ವದರ್ಚ್ಯಂ ನಿರ್ದಗ್ಧಂ ಸರ್ವಂ ಶುಚಿ ಭವಿಷ್ಯತಿ ದೇವಾನಾಂಚಾತ್ಮನೋಭಾಗಂ ಗ್ರಹಾಣತ್ವಂ ಮುಖೇ ಹುತಂ. ಆದ್ದರಿಂದ ಪವಿತ್ರನಾಗಿದ್ದಿ, ನಿನ್ನ ಮುಖಾಂತರ ತೆಗೆದುಕೊಂಡದ್ದು ದೇವತೆಗಳಿಗೆ ಬಹಳ ಶುದ್ಧ. ನೀನು ಸರ್ವಭಕ್ಷನಾಗಿದ್ರು ನಿನಗೆ ಯಾವ ದೋಷ ಬರುವುದಿಲ್ಲ, ನಿನ್ನ ಮುಖದಿಂದ ಬಂದಂತಹದ್ದು ಯಾವುದೂ ಅಪವಿತ್ರವಾಗುವುದಿಲ್ಲ. ಏವಮಸ್ತ್ವಿತಿ ಸಂಬಂಧಿ ಪ್ರತ್ಯುವಾಚ ಪಿತಾಮಹಂ ಜಗಾಮ ಶಾಸನಂ ಕರ್ತುಂ ದೇವಸ್ಯ ಪರಮೇಷ್ಠಿನಃ. ಹೀಗೆ ಆಗಿದೆ. ಭೃಗು ಪುಲೋಮೆಯರ ಸಂವಾದದ ಪ್ರಸಂಗದಲ್ಲಿ ಚ್ಯವನರು ಹುಟ್ಟಿದಾಗ ರಾಕ್ಷಸರನ್ನು ಕೊಂದರು. ಆಗ ಅಗ್ನಿಗೆ ಶಾಪವಾಯಿತು. ಅಗ್ನಿಯ ಶಾಪವನ್ನು ಪರಿಹಾರ ಮಾಡಿದ ಕಥೆ ಇದು. ಇಲ್ಲೊಂದು ಪ್ರಶ್ನೆ ಸಣ್ಣದು. ಅಗ್ನಿ ಇವನು ಭೃಗು ಋಷಿಗಳಿಗೆ ಸಮಾನ, ಭೃಗು ಅಗ್ನಿಗೆ ಸಮಾನ. ಅಗ್ನಿ ಭೃಗು ಋಷಿಗಳಿಗೆ ಇಬ್ಬರಿಗೆ ಸಾಮ್ಯವಿರುವಾಗ ಭೃಗು ಋಷಿಗಳಿಗೆ ಅಗ್ನಿ ಶಾಪ ಕೊಡೋದು ಸಾಧ್ಯವೇ? ಪ್ರಶ್ನೆ. ಶಾಪ ಕೊಟ್ಟರಲ್ಲ, ಶಾಪ ಹೇಗೆ ಕೊಡ್ಲಿಕ್ಕಾಗತ್ತೆ? ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಒಂದು ಮಹತ್ವದ ನಿರ್ಣಯವನ್ನ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. 2-3 ಕಡೆಗೆ ಬರ್ತದೆ. ಏನು ಅಂದ್ರೆ, ಒಂದು ಮಾತು ತಿಳಿರಿ, ನಿಜ, ಅಗ್ನಿ ಮತ್ತು ಭೃಗು ಋಷಿಗಳು ಇಬ್ಬರೂ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ಸಮಾನರಾಗಿದ್ದಾರೆ, ಏನೂ ವ್ಯತ್ಯಾಸವಿಲ್ಲ. ಆದರೆ ಅಧಮರಾದವರಾಗಲಿ ಸಮಾನರಾದವರಾಗಲಿ ಉತ್ತಮರಿಗೆ ಅಥವಾ ತಮ್ಮ ಸಮಾನರಿಗೆ ಶಾಪ ಕೊಡಬಾರದು ಎಂದಿಲ್ಲ. ಶಾಪ ಕೊಟ್ಟರೆ ಆ ಶಾಪದ ಫಲವಾಗುವುದಿಲ್ಲ ಅನ್ನೋದು ನಿಯಮವಿಲ್ಲ. ಅದರರ್ಥ ವಾಯುದೇವರಿಗೆ, ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ, ವಾಯುದೇವರಿಗೆ ಒಂದು ಶಾಪವಾಯಿತು, ಗೊತ್ತೇನು? ಆ ವಾಯುದೇವರಿಗೆ ಶಾಪವಾದದ್ದು ಬೇಕು ಅಂತ ಬುದ್ಧಿಪೂರ್ವಕ ಪಡೆದ ಶಾಪ ಅದು. ವಾಯುದೇವರಿಗೆ ವಾಯುದೇವರ ಮಹಿಮೆ ಉಪನಿಷತ್ತಿನಲ್ಲಿ ವೇದಗಳಲ್ಲಿ ಬಹಳ ಬಂದಿದೆ. ಆಮೇಲೆ ಪುರಾಣಗಳಲ್ಲಿ ಅವರ ಮಹಿಮೆ ಬಹಳ ಬರಲಿಲ್ಲ. ವಾಯುದೇವರ ಮಹಿಮೆ, ವಾಯುದೇವರ ಅವತಾರರಾದ ಹನುಮಂತನ ಮಹಿಮೆ ಇದೆ, ವಾಯುದೇವರ ಅವತಾರರಾದ ಭೀಮನ ಮಹಿಮೆ ಇದೆ. ವಾಯುದೇವರ ಮಹಿಮೆ ಇಲ್ಲ. ಕಂಡಲ್ಲೆಲ್ಲ ಬ್ರಹ್ಮ 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 ಅಂತ ಕೇಳ್ತೀರಿ ನೀವು. ಬ್ರಹ್ಮ, ರುದ್ರ, ಗರುಡ, ಶೇಷ ಹೆಸರು ಬರ್ತದೆ. ವಾಯುದೇವರ ಹೆಸರು ಅಲ್ಲಿ ಇಲ್ಲಿ ಒಮ್ಮೆ ಬರ್ತದೆ. ವಿಶೇಷವಾದ ಮಹಿಮೆಗಳು ಬರುವುದಿಲ್ಲ. ಯಾಕೆ? ಅದಕ್ಕೊಂದು ನಿಮಿತ್ತವಾಯಿತು. ಏನದು ನಿಮಿತ್ತ? ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತನನ್ನು ಉಪಾಸನೆ ಮಾಡಿದರೆ ಮಹಾಪುಣ್ಯ, ಮಹಾಪುಣ್ಯ. ಅದು ನೇರವಾಗಿ ಭಗವಂತನನ್ನು ತಲುಪಲೇಬೇಕು. ಅದಕ್ಕಾಗಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಇತ್ಯಾದಿಯಾಗಿ ಹೇಳುವುದು. ಆ ಕಾರಣಕ್ಕಾಗಿ ಆ ವಾಯುದೇವರಿಗೆ ವಾಯುದೇವರ ಮಹತ್ವ ಮುಚ್ಚಿ ಹೋಗಬೇಕು ಅಂತ ದೇವರ ಸಂಕಲ್ಪ. ಗೊತ್ತಾಗಬೇಕಾದವರಿಗೆ ಮಾತ್ರ ಗೊತ್ತಾಗಲಿ, ಕಂಡವರಿಗೆಲ್ಲ ಜಾಹೀರಾಗುವುದು ಬೇಡ. ಅದಕ್ಕೇನು ಮಾಡಿದರು? ವಾಯುದೇವರಿಗೆ ಹೇಳಿದರು, ನೀನು ಇದಕ್ಕಾಗಿ ವ್ಯವಸ್ಥೆ ಮಾಡಿಕೋ, ಆಗಲಿ ಅಂತ ಹೇಳಿ ವಾಯುದೇವರು ಒಂದು ಸಲ ಯಜ್ಞವನ್ನು ಮಾಡಬೇಕು ಅಂತ ಹೊರಡ್ತಾರೆ. ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ನೇಗಿಲು ಹಾಕಿ ಭೂಮಿಯನ್ನು ಉಳುವ ಸಂದರ್ಭದಲ್ಲಿ ಒಂದು ಕಡೆಗೆ ಮಣ್ಣಿನ ಕೆಳಗೆ ಹುತ್ತು ಬೆಳೆದಿದೆ. ಆ ಹುತ್ತಿನ ಕೆಳಗಡೆ ಕಣ್ವರ್ಷಿಗಳು ಕೂತಿದ್ದಾರೆ. ಆ ಕಣ್ವರ್ಷಿಗಳು ಕೂತು ಅವರು ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ. ಕಣ್ವರ್ಷಿಗಳು ಕೂತು ತಪಶ್ಚರ್ಯವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಮೇಲಿನಿಂದ ನೇಗಿಲು ಬಂತು, ಬಂಡಿ ಬಂತು, ಕಿತ್ತಿ ಹಾಕಿತು. ಕಣ್ವರ್ಷಿಗಳಿಗೆ ಗಾಯವಾಯಿತು.
ಕಣ್ವರ್ಷಿಗಳಿಗೆ ಗಾಯವಾದ ತಕ್ಷಣ ಕಣ್ವರ್ಷಿಗಳು ಮೇಲ್ ನೋಡಿದ್ರು, ವಾಯುದೇವರು ಅಂತ ಗೊತ್ತಾಯಿತು. ವಾಯುದೇವರಿಗೆ ಶಾಪ ಕೊಟ್ಟರು. ಇನ್ನು ಮೇಲೆ ನಿನ್ನ ಕಥೆ ಪುರಾಣದಲ್ಲಿ ಎಲ್ಲೂ ಬರುವುದು ಬೇಡ, ನಿನ್ನ ಪೂಜೆನೇ ಆಗೋದು ಬೇಡ ಅಂತ ವಾಯುದೇವರಿಗೆ ಶಾಪ ಕೊಟ್ಟರು. ಹಾಗಾಗಿ ವಾಯುದೇವರ ಪ್ರತಿಮೆಗಳ ಪೂಜೆ ಎಲ್ಲೆಲ್ಲೂ ಇಲ್ಲ. ಕೇವಲ ಉದ್ಯದ್ರ ವಿಪ್ರಕರ ಸನ್ವಿಭಮಚ್ಯುತಂಕೆ ಸ್ವಾಸೀನಮಸ್ಯ ನುತಿ ನಿತ್ಯವಚ ಪ್ರವೃತ್ತಿಂ ಧ್ಯಾಯದ್ಗದಾಭಯಕರಂ ಸುಕೃತಂಜಲಿಂತಂ ಪ್ರಾಣಂ ಯಥಿಷ್ಠತನು ಮುನ್ನತ ಕರ್ಮಶಕ್ತಿಂ ಎಂಬುದಾಗಿ ಕೇಳಿದ್ದಷ್ಟೇ ಹೊರತು ವಾಯುದೇವರ ಕಥೆ, ವಾಯುದೇವರ ರೂಪ, ಅವರ ಪ್ರತಿಮೆ ಬಹಳ ಅಪರೂಪ. ಇದಕ್ಕೆ ಕಾರಣವೇನು? ಕಣ್ವರ್ಷಿಗಳ ಶಾಪ. ಆ ಕಣ್ವರ್ಷಿಗಳೇನು ವಾಯುದೇವರ ತಾತ ಏನು ಅವರು ಶಾಪ ಕೊಡೋದಕ್ಕೆ ಅಲ್ಲ, ಆದರೆ ಬಹಳ ಸಣ್ಣವರು. ಆ ಕಣ್ವರ್ಷಿಗಳು ಸಣ್ಣವರು ನಿಜ, ಆದರೆ ಅವರ ತಪಸ್ಸು ಹೆಚ್ಚು ಬೆಳೆದು ಬಿಟ್ಟಿತ್ತು. ಇಷ್ಟು ತಪಸ್ಸು ಉನ್ನಾಹವಾಗಿತ್ತಲ್ಲ, ಆ ತಪಸ್ಸು ಇಷ್ಟು ಬೆಳೆದು ಬಿಟ್ಟಿತ್ತು. ಅದರ ಹ್ರಾಸ ಮಾಡುವುದಕ್ಕಾಗಿ ವಾಯುದೇವರು ತಮ್ಮ ಕಾರ್ಯ ಸಾಧಿಸಿರಬೇಕು, ಕಣ್ವರ್ಷಿಗಳ ತಪಸ್ಸು ಕಮ್ಮಿಯಾಗಬೇಕು ಅನ್ನೋದಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿ ಅವರಿಂದ ಶಾಪವನ್ನು ಪಡೆದು. ಅಂದ್ರರ್ಥ ಇದು ಯಾಕೆ ಕಥೆ ಹೇಳಿದೆ ಅಂದ್ರೆ, ಚಿಕ್ಕವರು ಕೂಡ ದೊಡ್ಡವರಿಗೆ ಶಾಪ ಕೊಡಬಹುದು. ಆ ಶಾಪ ಲಾಗುವಾಗಬೇಕು ಅಂತೇನಿಲ್ಲ, ನಿಯಮ ಇಲ್ಲ. ದೊಡ್ಡವರು ಆ ಶಾಪವನ್ನ ಸ್ವೀಕಾರ ಮಾಡಿದರೆ ಆ ಶಾಪ ಉಂಟು. ಶಾಪ ಇದು ನನಗೇನು ಹತ್ತುವುದು ಬೇಡ ಅಂತಂದ್ರೆ ಹತ್ತುವುದಿಲ್ಲ. ಗಾಂಧಾರಿ ಧೃತರಾಷ್ಟ್ರನ ಸೇವೆಯನ್ನ ಮಾಡಿದ್ಲು, ಭಾರಿ ವಿಚಿತ್ರ. ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಮಾಡಿದ್ಲು, ಬುರ್ಖಾ ಹಾಕೊಂಡು ಮಾಡಿದ್ಲು. ಬುರ್ಖಾ ದೇಶದವಳೇ ಅವಳು. ಕಂದಹಾರದ ದೇಶದ ಗಾಂಧಾರಿ ಅವಳು ಗಂಡನ ಸೇವೆಯನ್ನ ಮಾಡಿದ್ಲು, ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಮಾಡಿದ್ಲು ಇಡೀ ಆಯುಷ್ಯ. ತಿಳಿದಿ, ಗಂಡ ಊಟ ಮಾಡದೇ ಇದ್ರೆ ತಾನು ಊಟ ಮಾಡುವುದಿಲ್ಲ ಅಂತನ್ನೋ ನಿಯಮವನ್ನ ಒಂದೇ ದಿವಸ ಪಾಲನ ಮಾಡಲಿ ಸ್ವರ್ಗ ಸಿಗತ್ತಂತೆ ಶಾಸ್ತ್ರ ಹೇಳುತ್ತದೆ. ಗಂಡ ಊಟ ಮಾಡೋದಕ್ಕಿಂತಲೂ ಮೊದಲಿಗೆ ನಾನು ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿದರೆ ಅದರರ್ಥ ಗಂಡನೇ ಅಡಿಗೆ ಮಾಡಿ ಅಲ್ಲ, ಮತ್ತೆ ಅವನ ಕಡೆಯಿಂದ ಅಡಿಗೆ ಮಾಡಿಸಿ ನೀವು ಊಟ ಮಾಡ್ರಿ ಆಮೇಲೆ ನನಗೆ ಹಾಕ್ರಿ ಅಲ್ಲ. ತಾನು ಅಡಿಗೆ ಮಾಡಿ ಗಂಡನಿಗೆ ಊಟಕ್ಕೆ ಹಾಕಿ ಆಮೇಲೆ ಅವನು ಊಟವಾದ ಮೇಲೆ ತಾನು ಊಟ ಮಾಡಿದರೆ ಸ್ವರ್ಗ ಹೋಗುತ್ತೆ. ಇಷ್ಟು ಅಂದ್ರೆ ಸತ್ತ ಮೇಲೆ ಇಷ್ಟು ಪುಣ್ಯ ಇದೆ. ಒಂದು ದಿನದ ಪಾತಿವ್ರತ್ಯಕ್ಕೆ, ಒಂದು ದಿನದ ಊಟದ ವ್ಯವಸ್ಥೆಯಲ್ಲಿ ಇಷ್ಟು ಮಾಡಿದರೆ ಅಂತ ಗಾಂಧಾರಿ ಊಟ ಅಲ್ರಿ ಕಣ್ಣಿಂದ ನೋಡುವುದಿಲ್ಲ ಅಂತಂದ್ಲವಳು ಇಡೀ ಜನ್ಮ. ಬಹಳ ಪುಣ್ಯ ಬಂತು. ಗಾಂಧಾರಿ ಯೋಗ್ಯತೆಗೆ ಬಹಳ ಹೆಚ್ಚು ಅಧಿಕವಾಗಿ ಪುಣ್ಯ ಬಂತು. ಇದೇನ್ ಮಾಡುದು? ಪರಮಾತ್ಮ ಒಂದು ವ್ಯವಸ್ಥೆ ಇಟ್ಟಿದ್ದಾನೆ. ನಮ್ದೆಲ್ಲ ಈ ಬ್ಯಾಂಕ್ಗಳೇನಿವೆ ನಮ್ಮ ಅಕೌಂಟಿನಲ್ಲೇ ಹಣ ಉಳಿದು ಬಿಡುತ್ತದೆ, ಎಲ್ಲೇನು ಬಹಳ ಟ್ರಾನ್ಸ್ಫರ್ ಆಗುವುದಿಲ್ಲ ಇನ್ನೊಬ್ಬರ ಅಕೌಂಟಿನಲ್ಲಿ. ಆದರೆ ಪರಮಾತ್ಮನ ಅಕೌಂಟಿನಲ್ಲಿ, ಪರಮಾತ್ಮನ ಬ್ಯಾಂಕಿನಲ್ಲಿ ನಾವಿಟ್ಟ ಪುಣ್ಯವೇನಿದೆ ನೋಡಿ, ಇದು ನಮ್ಮ ಮಿತಿ ಮೀರಿ ಬಿಟ್ರೆ ಆಗ ಪರಮಾತ್ಮ ನೆಟ್ಟಗೆ ನಮ್ಮ ಸಿಗ್ನೇಚರ್ ಬೇಕಾಗೇ ಇಲ್ಲ, ನೆಟ್ಟಗೆ ನಮ್ಮ ಪುಣ್ಯವನ್ನು ಎತ್ತಿ ಇನ್ನೊಬ್ಬರ ಅಕೌಂಟಿನಲ್ಲಿ ಹಾಕೇ ಬಿಡ್ತಾರೆ. ಅಥವಾ ಅದೆಲ್ಲ ಹೋಯ್ತು ಅಂತೇಳಿ, ಸುಳ್ಳು ಹೋಯ್ತು ಅಂತ, ಸುಟ್ಟು ಹೋಯ್ತು ಅಂತ ಅದನ್ನು ಭಸ್ಮ ಮಾಡಿಬಿಡ್ತಾರೆ. ಇದು ದೇವರ ವ್ಯವಸ್ಥೆ. ಇದು ಫ್ರಾಡ್ ಅಂತ ಕರಿಬಾರದು. ಮತ್ತೆ ನೀವು ಇದನ್ನು ಫ್ರಾಡ್ ಅಂತ ಕರಿಬೇಡಿ. ಪರಮಾತ್ಮನ ವ್ಯವಸ್ಥೆ ಹೀಗೆ. ಹಾಗಾಗಿ ಆ ಗಾಂಧಾರಿ ಮಾಡಿದ ಅಪಾರವಾದ ಪುಣ್ಯವೇನಿತ್ತೋ ಆ ಪುಣ್ಯವನ್ನ ನಾಶ ಮಾಡಬೇಕಾಗಿತ್ತು. ಪರಮಾತ್ಮ ಹೋದ, ದೇವರ ನಿಂತ ನಮಸ್ಕಾರ ಮಾಡಿದ. ಏನ್ ಚೆನ್ನಾಗಿ ದೇವರ ನಾಟಕ ನೋಡ್ಬೇಕ್ರಿ. ಭಗವಂತ ಎಲ್ಲರ ಜೊತೆಗೆ ಆಟ ಆಡ್ತಾನೆ, ಎಲ್ಲ ಜೊತೆಗೆ ನಾಟಕ ಮಾಡ್ತಾನೆ. ಬಾಲ ಕ್ರೀಡನ ಕೈರಿ ಅದ್ವತ್ ಕ್ರೀಡತೆ ಸ್ಮಾಭಿರಚ್ಯುತ. ಗಾಂಧಾರಿ ಅದರಲ್ಲಿ ಹೋಗಿ ನಿಂತುಕೊಂಡು ಕೃಷ್ಣ ಅಂತಾನೆ, ಗಾಂಧಾರಿ ಅಮ್ಮ ನಾನು ಕೃಷ್ಣ ನಮಸ್ಕಾರ ಮಾಡ್ತಾ ಇದ್ದೆ. ಏನಂತಾಳೆ ಗಾಂಧಾರಿ? ಕೃಷ್ಣ ಈಗ ಬಂತ ನೀನ್ ನಮಸ್ಕಾರ? ಪಾಂಡವರಿಗೆ ಕೌರವರಿಗೆ ಸಂಹಾರವಾಗಿ ಯುದ್ಧವಾಗಿ ನನ್ನ 100 ಜನ ಸಾಯ್ತಾ ಇರುವಾಗ ಬಂದು ಒಂದು ದಿನ ಭೇಟಿಯಾದಿ ನನ್ನನ್ನ. 18 ಅಕ್ಷೌಹಿಣಿ ಸೈನ್ಯ ಆಚೆ ಈಚೆ ಕೂಡಿ ಸಂಹಾರವಾದರೆ ಅದಕ್ಕೆ ತಡೆದಿ ನೀನು. ಯುದ್ಧವಾಗುವುದನ್ನು ನೀನು ತಡೆದು ಒಂದೇ ಮಾತಿಗೆ ನೀನು ತಡಿಬಹುದಾಗಿತ್ತು, ನೀನು ತಡಿಲಿಲ್ಲ. ನೀನು ಹೇಳಿದ್ರೆ ಧರ್ಮರಾಜ ಯುದ್ಧ ಮಾಡ್ತಿದ್ದ, ಬೇಡ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ.
ಆದರೂ ಬುದ್ಧಿಪೂರ್ವಕ ನೀನು ಯುದ್ಧವಾಡುವುದನ್ನ ಸೌಮ್ಯವಾಗಿ ಗಂಭೀರವಾಗಿ ಮೌನದಿಂದ ಸಮ್ಮತಿಸಿ ಯುದ್ಧವಾಡಿಸಿದಿ ನೀನು. ಈ ಪಾಪ ನಿನ್ನ ತಲೆ ಕಟ್ಟಿದೆ, ನಾನು ಶಾಪ ಕೊಡ್ತೀನಿ. ನಮ್ಮ ಬಳಗದಲ್ಲಿ ಕೌರವರಲ್ಲಿ ಹೇಗೆ ಆಂತರಿಕ ಜಗಳ ಹುಟ್ಟಿಸಿ ಯುದ್ಧವಾಡಿಸಿ ಸಂಹಾರ ಮಾಡಿಸಿದಿ, ಹಾಗೆ ಯಾದವರಲ್ಲೂ ಪರಸ್ಪರವಾಗಿ ಯುದ್ಧವಾಗಿ ಸಂಹಾರವಾಗಲಿ, ಶಾಪ ಕೊಡ್ತೀನಿ ಅಂತ ಬಹಳ ವೈಭವದಿಂದ ಡಿಕ್ಲೇರ್ ಮಾಡಿ ಶಾಪ ಕೊಟ್ಲವಳು ಮಹಾತಾಯಿ. ಕೃಷ್ಣ ಅಂದ, ಮೋಸ್ಟ್ ವೆಲ್ಕಮ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಅಂದ ಅವನು. ನಮ್ಮ ಯಾದವರ ಸಂಹಾರವಾಗಬೇಕಾಗಿತ್ತು, ಹೇಗಾಗಬೇಕು ಅಂತ ವಿಚಾರ ಮಾಡ್ತಿದ್ದೆ. ನಿನ್ನ ಶಾಪ ಬಹಳ ಉಪಯೋಗ ಬೀಳ್ತದೆ, ನಾನು ಇಟ್ಕೋತೀನಿ, ಜೇಬಿನಲ್ಲಿ ಇಟ್ಕೋತೀನಿ, ಬೇಕಾದಾಗ ನಾನು ಉಪಯೋಗಿಸ್ತೀನಿ ಅಮ್ಮ, ಏನು ಚಿಂತೆ ಇಲ್ಲ. ಆದರೆ ಜಸ್ಟ್ ಫೈಂಡ್ ಔಟ್ ವೆದರ್ ಯು ಹ್ಯಾವ್ ದ ಎಕ್ಸೆಸ್ ಅಮೌಂಟ್ ಆಫ್ ದ ತಪಸ್ ಅದಿದೆಯೇನು ನೋಡ್ಕೋ. ನೀನೇನು ತಪಸ್ಸು ಮಾಡಿದ್ದಿ ಅದರೊಳಗೆ ಎಷ್ಟು ಹ್ರಾಸವಾಯಿತು ನೋಡ್ಕೋ. ನನಗೆ ಶಾಪ ಕೊಟ್ಟು ನೀನು. ಯಾರಿಗೆ ಶಾಪ ಇದೆ? ಕೃಷ್ಣನಿಗೆ. ಕೃಷ್ಣನಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ ಶಾಪ ಕೊಟ್ಟರೆ ಏನಾದರೂ ಏನು ಲಾಭ? ಹಾಗೆ ಸಮಾನನಾದ ಅಗ್ನಿಗೆ ಭೃಗು ಋಷಿಗಳು ಶಾಪ ಕೊಟ್ಟರೆ ಅಗ್ನಿಗೆ ಅದು ತಗಲ್ತದೆ. ಅವನು ಸ್ವೀಕಾರ ಮಾಡಬಹುದು. ವಿಕಲ್ಪೋ ವಿಶಿಷ್ಟ ಫಲತ್ವ, ಅವನು ಒಪ್ಪಬಹುದು, ಒಪ್ಪದೇ ಇರಬಹುದು, ಮಾಡಬಹುದು. ಆಯ್ತು, ಅವನಿಗೆ ಬಂತು, ಶಾಪವನ್ನು ಸ್ವೀಕಾರ ಮಾಡಿದ, ಬಂತು. ಹೀಗೆ ಅಗ್ನಿಯ ವಿಷಯದಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ಇದಾದ ಮೇಲೆ ಏನಾಗತ್ತೆ ಅಂತಂದ್ರೆ, ಇದೇ ವಂಶದಲ್ಲಿ ಅದೇ ಭೃಗು ಮತ್ತು ಪುಲೋಮ ಇವರಿಬ್ಬರ ಮಗ ಚವನ, ಚವನನ ಸುಕನ್ಯೆಯ ಮಗ ಪ್ರಮತಿ ಮತ್ತು ಘೃತಾಚಿಯ ಮಗ ರುರುವಿಗೆ ಒಬ್ಬ ಹುಡುಗಿಯ ಮದುವೆ ಆಗ್ತದೆ. ಅದು ವಿಚಿತ್ರ ಒಂದು ಕಥೆ. ಏನದು ಕಥೆ ಅಂತಂದ್ರೆ, ಸ್ಥೂಲಕೇಶ ಅಂತ ಒಬ್ಬ ಋಷಿ, ಪ್ರಾಯಶಃ ಅವನ ಕೂದಲು ಬಹಳ ದಪ್ಪ ದಪ್ಪ ಇರಬೇಕು, ಗೊತ್ತಿಲ್ಲ. ಸ್ಥೂಲಕೇಶ ಅಂತ ಋಷಿ. ಮೇನಕ ಪ್ರಸಿದ್ಧ ಗೊತ್ತು. ವಿಶ್ವಾವಸು ಅಂತ ಗಂಧರ್ವ. ವಿಶ್ವಾವಸು ಮತ್ತು ಮೇನಕ ಇವರಿಬ್ಬರ ಸಂಘದಿಂದ ಒಂದು ಕೂಸು ಹುಟ್ಟಿತು. ಆ ಕೂಸು ಹುಟ್ಟಿದ್ದನ್ನ ಇವರು ಕೇರ್ಲೆಸ್ ಜನ, ಇವರು ಹಾಗನ್ಬೇಡಿ. ಮೇನಕೆ ವಿಶ್ವಾವಸು ಏನೋ ಮಾಡಿಬಿಡ್ತಾರೆ, ಎಲ್ಲೋ ಹಾಕಿ ಹೋಗಿಬಿಡ್ತಾರೆ. ಹಾಗಾಗಿ ಆ ಮೇನಕ ಮತ್ತು ವಿಶ್ವಾವಸುವಿನ ಮಗುವಾಗಿ ಹುಟ್ಟಿದಂತಹ ಕೂಸನ್ನ ಮತ್ತೆ ಸ್ಥೂಲಕೇಶ ಎಂಬ ಋಷಿಗಳ ಆಶ್ರಮದ ಹತ್ತಿರದಲ್ಲಿ ಒಂದು ಎಲೆಯಲ್ಲಿ ಅದನ್ನು ಮಲಗಿಸಿ ಮ್ಯಾಲೊಂದು 4 ಎಲೆ ಇಟ್ಟು ಮುಖ ಕಾಣಿಸುವಂತೆ ಮಾಡಿ ತಮ್ಮಷ್ಟಕ್ಕೆ ತಾವು ಹೋಗಿಬಿಟ್ರು. ಈಚೆ ಆ ಕೂಸು ಅಳತಾ ಇದೆ. ಅಳುವುದನ್ನು ಕಂಡು ಸ್ಥೂಲಕೇಶ ಅವರಿಗೆ ಗೊತ್ತು, ಅವರು ಇನ್ನೆಲ್ಲಿಡುವುದಿಲ್ಲ, ಈ ಋಷಿಗಳ ಆಶ್ರಮದ ಹತ್ತಿರದಲ್ಲಿ ಇಡ್ತಾರೆ, ಸೇಫ್ ಅದು. ಋಷಿಗಳು ಹೋದ ತಕ್ಷಣ ನೋಡ್ತಾರೆ, ಪಾಪ ಅಯ್ಯೋ ಅಂತಂತಾರೆ, ಕರ್ಕೊಂಡು ಬರ್ತಾರೆ, ಇಟ್ಕೋತಾರೆ. ಇದೆಲ್ಲ ಮತ್ತೆ ಆಮೇಲೆ ಶುರುವಾಗ್ತದೆ. ಅವರಿಗೂ ಬಂಧನ, ಪ್ರೇಮ, ಯಾಸ್ಯತ್ಯದ್ಯ ಶಕುಂತಲ ಹಿಂಗೆಲ್ಲ ನಡೀತಿರ್ತದೆ. ಹಾಗಾಗಿ ಆ ಕೂಸನ್ನ ಸ್ಥೂಲಕೇಶ ಋಷಿಗಳ ಆಶ್ರಮದ ಪಕ್ಕದಲ್ಲಿ ಇಟ್ಟು ಅವರು ಹೋದರು. ಆ ಕೂಸು ಅಳತಾ ಇದೆ. ಬಂದು ನೋಡಿದರು ಸ್ಥೂಲಕೇಶರು, ಕೈಯಲ್ಲಿ ತಗೊಂಡ್ರು. ಮುತ್ತು ಕೂಸು ಕೈಯಲ್ಲಿ ಹಿಡ್ಕೊಂಡು ಬಂದು ಮನೆಗೆ. ಋಷಿಗಳು ಸ್ವಂತ ಕಣ್ವ ಋಷಿಗಳಂತೆ ಅತ್ಯಂತ ನೈಷ್ಠಿಕ ಬ್ರಹ್ಮಚರಿಗಳು. ಆದ್ರೆ ಏನ್ ಮಾಡೋದು, ಕೂಸು ಬಂತು, ಅದನ್ನ ಪಾಲನ, ಪೋಷಣ, ಲಾಲನ, ಪ್ರೀಣನ ಎಲ್ಲ ಶುರುವಾಯ್ತು. ಬೆಳೀತು ಆ ಕೂಸು ಬೆಳೆದ ಮೇಲೆ ಅವ್ರಂತಾರಂತೆ, ಕೂಸು ಅದನ್ನು ಕರ್ಕೊಂಡು ಬರ್ತಾ ಇರೋ, ನಿರ್ದಯ ನಿರಪತ್ರಪ, ನಾಚಿಕೆಗಿಲ್ಲ ಆ ಮೇನಕೆಗೆ, ದಯಾ ಇಲ್ಲ ಆ ವಿಶ್ವಾವಸುವಿಗೆ, ಇಲ್ಲೇ ಬಿಟ್ಟು ಹೋಗ್ತಾರೆ ಇವರು, ಇರಲಿ ಅಂತ ಹೇಳಿ ಆ ಕೂಸನ್ನ ಮನೆಗೆ ಕರ್ಕೊಂಡು ಬಂದು ಪಾಲನ ಮಾಡ್ತಾರಂತೆ. ಅವಳಿಗೆ ಬಹಳ ಸುಂದರಿ, ಅತ್ಯಂತ ಶ್ರೇಷ್ಠ ಗುಣಗಳು ಅದು ಮುಖದ ಮೇಲೆ ತೋರ್ತಿತ್ತು. ಹಾಗಾಗಿ ಪ್ರಮದ ಅಂದ್ರೆ ಹೆಣ್ಣು, ವರ ಅಂದ್ರೆ ಉತ್ತಮ ಶ್ರೇಷ್ಠ, ಪ್ರಮದ್ವರ ಅಂದ್ರೆ ಹೆಣ್ಣುಗಳಲ್ಲಿ ಶ್ರೇಷ್ಠಳಾದವಳು ಅಂತ ಹೆಸರು ಎಂಬ ಅರ್ಥದಲ್ಲಿ ಪ್ರಮದ್ವರ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ನಾಮಕರಣವಾಯಿತು. ಬೆಳೆದ್ಲು, ದೊಡ್ಡವಳಾಗಿದ್ದಾಳೆ, ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಅಷ್ಟೊತ್ತಿಗೆ ಈ ರುರು ಬಂದ. ರುರು ಯಾವುದೋ ಕಾರಣಕ್ಕೆ ಸ್ಥೂಲಕೇಶ ಋಷಿಗಳ ಆಶ್ರಮಕ್ಕೆ ಬಂದು ನೋಡ್ತಾನೆ ಅವಳನ್ನ. ಆಗ ಅವಳನ್ನು ಮದುವೆ ಆಗಬೇಕು ಅಂತಾಯ್ತು. ಆಗ ರುರು ತನ್ನ ತಂದೆಗೆ ಹೇಳ್ತಾರೆ. ತಂದೆ ಬಂದು ಪ್ರಮತಿ ಅಲ್ಲಿ ಹೋಗಿ ಸುದ್ದಿ ತಿಳಿಸ್ತಾನೆ, ಹೀಗೆ ನಿಮ್ಮ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಸ್ಥೂಲಕೇಶ ಆಗಲಿ ಅಂತ ಒಪ್ಪಿಕೊಳ್ತಾರೆ. ನಿಶ್ಚಯವಾಗ್ತದೆ. ಇಂಥ ದಿವಸ ಮದುವೆ ಅಂತ ನಿಶ್ಚಯ ಮಾಡ್ತಾರೆ. ಸ್ಥಾಪಯಿತ್ವ ಅಗ್ರೇ ನಕ್ಷತ್ರೇ ಭಗದೈವತೆ, ಉತ್ತಮ ಮುಹೂರ್ತದಲ್ಲಿ ನೋಡಿ ನಿಶ್ಚಯ ಮಾಡ್ತಾರೆ. ಇನ್ನೂ ಅನೇಕ ದಿನಗಳಿವೆ, ಎಷ್ಟೋ ದಿನ ಇತ್ತು. ಅದಕ್ಕಿಂತಲೂ ಮೊದಲಿಗೆ ಆ ಪ್ರಮದ್ವರ
ಗೆಳತಿಯರ ಜೊತೆಗೆ ಅರಣ್ಯಕ್ಕೆ ಹೋಗಿದ್ದಾಳೆ. ಅರಣ್ಯಕ್ಕೆ ಹೋಗಿ ಹೂಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಹಾವು, ಆ ಹಾವು ಗೊತ್ತಾಗಿಲ್ಲ, ಹಾವಿನ ತಲೆ ಮೇಲೆ ಕಾಲಿಟ್ಟು ತುಳಿದು ಬಿಟ್ಟು. ತುಳಿದ್ರೆ ಆ ಹಾವು ತಿರುಗಿ ಬಂದು ಸಿಟ್ಟಿಗೆ ಒಂದು ಕಚ್ಚಿ ಅವಳನ್ನು ಕೊಂದು ಬಿಟ್ಟು. ಅವಳು ಅಲ್ಲೇ ಸತ್ತು ಬಿದ್ದು. ಅವಳು ಅಲ್ಲಿ ಸತ್ತು ಬಿದ್ದಾಗ ಹಾಹಾಕಾರವಾಯಿತು. ಋಷಿಗಳೆಲ್ಲ ಬಂದು, ಕೊನೆಗೆ ರುರುವೂ ಬಂದ. ನೋಡ್ತಾನೆ ತನ್ನ ಮದುವೆಯಾಗಬೇಕಾಗಿರುವ ಕನ್ನಿಕೆಯಲ್ಲಿ ಅವಳಲ್ಲೇ ಬಿದ್ದಾಳೆ. ಬಹಳ ದುಃಖವಾಯ್ತಮ್ಮ. ಇದೇನಿದು, ಏನ್ ಮಾಡಬೇಕು, ಬಹಳ ದುಃಖಪಟ್ಟ. ಎಲ್ಲ ಆಯ್ತು. ಒಬ್ಬ ದೇವದೂತ ಬಂದ ಅವಳನ್ನು ಕರೆದೊಯ್ಯುವುದಕ್ಕೆ. ಕೃಷ್ಣೇ ವಿಷ್ಣು ಋಷಿಕೇಶೇ ಲೋಕೇಶೇ ವಿದ್ವಿಷಿ ಯದಿಮೇ ನಿಶ್ಚಲಾ ಭಕ್ತರ್ ಮಮ ಜೀವತು ಸಾಪ್ರಿಯ. ರುರು ಇನ್ನು ಚಿಕ್ಕವ, ಹಾಗಾಗಿ ಅವನಿಗೆ ಮದುವೆ ಆಗಬೇಕು, ಆ ಹೆಂಡತಿ ಅವಳು ಸುಖವಾಗಿ ಬದುಕಬೇಕು, ಇವೆಲ್ಲ ಆಶೆ. ಆದ್ದರಿಂದ ಆ ಆಶೆಯಿಂದ ಅವನೇನಂದ, ನಾನೇನ್ ದೇವರಲ್ಲಿ ಭಕ್ತಿ ಮಾಡಿದ್ದೇನೆ, ಆ ಭಕ್ತಿ ಪ್ರಾಮಾಣಿಕವಾಗಿದ್ರೆ ಆ ಭಕ್ತಿಯ ಪುಣ್ಯದಿಂದ ಇವಳು ಮತ್ತೆ ಬದುಕಿ ಬರಲಿ. ಆಮೇಲೆ ದೇವದೂತ ಬಂದ, ಮಹಾರಾಯ ರುರು ಋಷಿ, ನಿನಗೊಂದು ಮಾತು ಹೇಳ್ತೇನೆ. ಹೀಗೆಲ್ಲ ಆ ಭಕ್ತಿ ಈ ಭಕ್ತಿ ಈ ಪುಣ್ಯ ಆ ಪುಣ್ಯ ಎಲ್ಲ ಬೆಟ್ಟಿಗೆ ಹಚ್ಚಬೇಡ, ಗೊತ್ತಾಯ್ತಾ? ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಅದಾಗುದಿಲ್ಲ. ಯಾಕೆ? ಅವಳಿಗೆ ಆಯುಷ್ಯ ಮುಗಿದಿದೆ. ಆಯುಷ್ಯ ಮುಗಿದಾಗ ನೀನು ಭಕ್ತಿಗೆ ಸವಾಲು ಹಾಗೆ ನಾನು ಭಕ್ತಿಯನ್ನು ನಾನು ಕೊಡ್ತೀನಿ ಹಾಗೆ ಮಾಡಿ, ಇವೆಲ್ಲ ಆಗುದಿಲ್ಲ. ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಅವಳ ಆಯುಷ್ಯ ಹೋಗಿದೆ. ಇಲ್ಲ, ಅವಳೇನಿದ್ರು ಬದುಕಬೇಕು. ನೋಡು, ನಿನ್ನ ಆಯುಷ್ಯ ಕೊಟ್ರೆ ಬದುಕ್ತಾಳೆ, ಆಯುಷ್ಯ ಕೊಡದೇ ಇದ್ರೆ ಅವಳು ಸಾಯ್ತಾಳೆ. ನಾನು ಕೊಡ್ತೀನಿ, ಅದಕ್ಕೇನು ಚಿಂತೆ, ಕೊಡ್ತೀನಿ ನಾನು ಆಯುಷ್ಯ, ನಾನು ಬದುಕಿರೋದೇ ಅವಳಿಗಾಗಿ ಅಂದಮೇಲೆ ಅವಳಿಗೆ ನಾನು ಆಯುಷ್ಯ ಕೊಡ್ತೀನಿ ಅಂತ ಹೇಳಿ ಆಯುಷ್ಯವನ್ನು ಕೊಟ್ಟ. ಸಂಕಲ್ಪ ಮಾಡಿ ರುರು ಮಹಾಶಯ ಋಷಿ ಕೊಟ್ಟ ಆಯುಷ್ಯ. ಆಯುಷ್ಯ ಕೊಟ್ಟಾಗ ಅದನ್ನು ತೆಗೆದುಕೊಂಡು ಹೋಗಿ ದೇವತೆಗಳು ದೇವದೂತರು ಯಮನಿಗೆ ಹೋಗಿ ಹೇಳ್ತಾರೆ, ಯಮರಾಜ ಈ ರೀತಿಯಾಗಿ ನಿಮ್ಮಲ್ಲೊಂದು ಕೇಸ್ ಬಂದಿದೆಯಲ್ಲ, ಅವಳಿಗೆ ಆಯುಷ್ಯ ಮುಗಿದಿತ್ತು ಅಂತ ಕರ್ಕೊಂಡು ಬಂದೀರಿ. ಈಗ ಅವರ ಗಂಡ ಉಡ್ಬಿ ಗಂಡ ಅವನು ಆಯುಷ್ಯವನ್ನು ಕೊಟ್ಟಿದ್ದಾನೆ, ಅರ್ಧ ಆಯುಷ್ಯ. ಹಾಗಾಗಿ ಅವಳಿಗೆ ಮತ್ತದನ್ನ ಮತ್ತೆ ಕಳಿಸ್ತೀರಿ, ನೋಡ್ರಿ ಪ್ಲೀಸ್ ರೀಕನ್ಸಿಡರ್ ಅಂತ ಹೇಳಿದ್ರು. ಯಮರಾಜ ಅಂದ, ಓಕೆ ಆಗಲಿ, ಹೀಗೆ ನಮ್ಮಲ್ಲಿ ಕೇಸಸ್ ಇವೆ, ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಈ ವ್ಯವಸ್ಥೆ ಇದೆ. ಆಯುಷ್ಯವನ್ನು ಯಾರಾದರೂ ಕೊಟ್ರೆ ಅವರ ಆಯುಷ್ಯವನ್ನು ಅವರಿಗೆ ಹಾಕಿ ಆಯುಷ್ಯವನ್ನು ಕೊಡುವುದು ನಮ್ಮಲ್ಲಿ ಪದ್ಧತಿ ಉಂಟು, ಸಂಪ್ರದಾಯ. ರುರು ಮಹಾ ತಪಸ್ವಿ, ಆದ್ರಿಂದ ಕೊಟ್ಟದ್ದು ನಡೀತದೆ. ಕಂಡವರೆಲ್ಲ ಕೊಡ್ಲಿಕ್ಕೊಂದು ಬರಬೇಕಲ್ಲ, ತಗೊಳ್ಳಿಕ್ಕೆಲ್ಲ ತಯಾರಿರ್ತಾರೆ ದೇವತೆಗಳು. ಕೊಡ್ಲಿಕ್ಕೊಂದು ಯೋಗ್ಯತೆ ಇರಬೇಕು. ಕೊಡೋರಿಗೆ ಯೋಗ್ಯತೆ ಇದ್ರೆ ಆಗ ಅದು ದಕ್ತದೆ. ಕೊಡೋರಿಗೆ ಯೋಗ್ಯತೆ ಇಲ್ಲ, ನಮ್ದೆಲ್ಲ ಆಯುಷ್ಯ ನಿಮ್ಗೆ ಕೊಡ್ತೀವಿ ಅಂತ ಅಂತಿರ್ತಾರೆ ಸುಮ್ಮನೆ. ಯಾರಿಗೂ ಆಯುಷ್ಯನೂ ಹೋಗುವುದಿಲ್ಲ, ಯಾರ ಆಯುಷ್ಯನೂ ಯಾರಿಗೂ ಬರುವುದಿಲ್ಲ. ಯಾಕೆಂದ್ರೆ ಕೊಡೋರಿಗೂ ಯೋಗ್ಯತೆ ಇಲ್ಲ, ತಗೊಳ್ಳಿಗೂ ಯೋಗ್ಯತೆ ಇರುವುದಿಲ್ಲ. ಆದ್ದರಿಂದ ಜಗನ್ನಾಥದಾಸರಿಗೆ ಗೋಪಾಲದಾಸರು ಕೊಟ್ಟರು, ಮಹಾಶಯರು ಮಹಾನುಭಾವರು 40 ವರ್ಷಗಳನ್ನು ಕೊಟ್ಟರು. ಏನು ಪುಣ್ಯ ಅಲ್ಲ. ಹಾಗೆ ರುರು ತನ್ನ ಹೆಂಡತಿ ಪ್ರಮದ್ವರ ಅವಳಿಗೆ ಅರ್ಧ ಆಯುಷ್ಯವನ್ನು ಕೊಟ್ಟ. ಹೋಗಿ ಯಮನಿಗೆ ಹೇಳಿದಾಗ ಯಮ ತನ್ನ ಎಲ್ಲ ಇದನ್ನು ನೋಡ್ತಾನೆ, ಅದರೆಲ್ಲ ರೆಫರ್ ಮಾಡಿ ನೋಡಿದ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ರೆಫರ್ ಮಾಡಿ ನೋಡಿದ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ಒಪ್ಪಿಗೆ ಇದೆ, ಆದ್ದರಿಂದ ಅವಶ್ಯವಾಗಿ ನೀವು ಕರೆದುಕೊಂಡು ಹೋಗಿ, ಚಿಂತೆ ಇಲ್ಲ. ಆ ಪ್ರಮದ್ವಾರವನ್ನು ಕರ್ಕೊಂಡು ಬಂದು ಮತ್ತೆ ಅಲ್ಲಿ ಹಾಕಿದ್ರು. ಇದೆಲ್ಲ ಇನ್ನು ದೇಹ ಇತ್ತದು. ದೇಹ ಇದ್ದದ್ರೊಳಗೆ ಇಷ್ಟೆಲ್ಲ ಪಟ ಕೆಲಸ ಆಗಿದೆ. ಎಲ್ಲ ಮುಗಿಸೇ ಬಿಟ್ಟಿದ್ರೇನು ಕೆಲಸ. ಆಮೇಲೆ ಪ್ರಮದ್ವರ ಬಂದ್ಲು, ಆ ದೇಹದಲ್ಲಿ ಪ್ರವೇಶ ಮಾಡಿದ್ಲು. ಅಂತೂ ಮತ್ತೆ ಹುಟ್ಟಿ ಬಂದಂತೆ ಅವಳಿದ್ದಾಳೆ. ಬಹಳ ಸಂತೋಷವಾಯಿತು. ವೈಭವದಿಂದ ವಿವಾಹವನ್ನು ಮಾಡಿಕೊಂಡ್ರು. ವಿವಾಹವಾಯಿತು, ಸಂತೋಷವಾಯಿತು. ಇವರು ತಿರುಗ್ತಾ ಇದ್ದಾರೆ, ಎಲ್ಲ ಕಡೆಗೆ ಹೋದ್ರು, ಸಂಚಾರ ಪಿಂಚಾರ. ಒಂದು ಕಡೆಗೆ ಹೋಗ್ತಾ ಇರುವಾಗ ಒಂದು ಕಡೆಗೆ ನೋಡಿದ್ರು, ಒಂದು ಡುಂಡುಭಾ ಅಂತ ಒಂದು ಹಾವು. ಆ ಒಂದು ಹಾವನ್ನು ನೋಡಿದ ತಕ್ಷಣ ಕೈಯಲ್ಲಿ ಇವನು, ಆಮೇಲೆ ಪ್ರಮದ್ವರಾಮನ್ ಮದುವೆ ಆದ್ಮೇಲೆ ರುರು ಒಂದು ಕೈಯಲ್ಲಿ ಒಂದು ಸಲಾಕಿ ಹಿಡ್ಕೊಂಡೇ ಬಿಟ್ಟ. ಒಂದು ಕೈಯಲ್ಲಿ ಎಲ್ಲೇ ಒಂದು ಹಾವು ಕಂಡಿತು ಅಂತಂದ್ರೆ ಹಾಕೋದೆ, ಬಿಗಿಯೋದೆ, ಕೊಲ್ಲೋದೆ ಅಂತ ನಿಶ್ಚಯ ಮಾಡಿಬಿಟ್ಟ. ನೋಡ್ರಿ, ಅಂದ್ರೆ ಕಥೆ ನೋಡ್ರಿ, ಇವೆಲ್ಲ ಹೇಗೆ ಜೋಡಣೆ ಆಗ್ತದೆ, ಸೇರ್ತದೆ. ದ ಮೇನ್ ಸ್ಟ್ರೀಮ್ ಇದು ಸರ್ಪಸತ್ರ. ಆ ಸರ್ಪಸತ್ರಕ್ಕೆ ಮುಂದೆ ಹೋಗೋದಕ್ಕೆ ಸರ್ಪದ ಬಗ್ಗೆ ಸಿಟ್ಟಿನವರೆಲ್ಲ ಒಂದು ಕಡೆಗೆ ಸೇರ್ತಾ ಇದ್ದಾರೆ. ಕ್ಯಾಪಿಟಲಿಸ್ಟಿನ ವಿರುದ್ಧರಾದಂತಹ ಜನರು, ಒಬ್ಬ ಮಾರ್ಕ್ಸ್ ಒಬ್ಬನಲ್ಲ, ಅಂಥವರು 100 ಜನ ಸೇರಿದಾಗ ರೆವಲ್ಯೂಷನ್ ಆಯ್ತು. ಹಾಗೆ ಸರ್ಪದ ವಿರುದ್ಧವಾಗಿ ರೆವಲ್ಯೂಷನ್ ಆಗುವುದಕ್ಕೆ ಇಟ್ ಇಸ್ ನಾಟ್ ದ ಓನ್ಲಿ ಜನಮೇಜಯ, ಬಟ್ ಹೂ ಟುಕ್ ಲೀಡ್ ಡೆಫಿನೆಟ್ಲಿ. ಆದರೆ ಅವನ ಹಿಂದೆ ಫಾಲೋ ಮಾಡತಕ್ಕಂತಹ ಇಂಥ ಅನೇಕ ಡಿಸ್ಗ್ರಂಟಲ್ಸ್ ಇದ್ರು.
ಅವರೆಲ್ಲ ಸೇರಿಕೊಂಡು ಆ ಜನಮೇಜಯನಿಗೆ ದೇ ಸ್ಟ್ರೆಂಗ್ಥನ್ ದೇರ್ ಏನಪ್ಪಾ ಅಂತಂದ್ರೆ ಅವನ ಥಾಟ್ ಅಥವಾ ಅವನ ಥೇರಿ ಅಥವಾ ಅವನ ಕಾರ್ಯಕ್ರಮವನ್ನ ಬಲಗೊಳಿಸ್ತಾನೆ ಅಂತರ್ಥ. ಆದ್ದರಿಂದ ಆ ರೀತಿ ಹಾವಿನ ಬಗ್ಗೆ ಎಷ್ಟು ಜನರಿಗೆ ಸಿಟ್ಟಿಲ್ಲ, ಮುಂಬೈ ಜನರಿಗೆ ಯಾರಿಗೆ ಸಿಟ್ಟಿರುವುದಿಲ್ಲ, ಯಾಕಂದ್ರೆ ಹಾವೇ ಇಲ್ಲ ಇಲ್ಲಿ. ಆದರೆ ಕಾಡಿನಲ್ಲಿರುವ, ಊರಿನಲ್ಲಿರುವ, ವನದಲ್ಲಿರುವ ಜನರಿಗೆ, ಹಳ್ಳಿಯಲ್ಲಿರುವ ಜನರಿಗೆ ಹಾವಿನ ಬಗ್ಗೆ ಸಾಕಷ್ಟು ಸಿಟ್ಟು. ಅಲ್ಲಿ ಹಾವು ಬಂತು, ಆ ಡಿಂಡುಬವನ್ನು ಹೊಡಿಬೇಕು ಅಂತ ಅವನು ಹೊಡಿಬೇಕು ಅನ್ನೋ ಡಿಂಡುಬ ಮಾತಾಡ್ಲಿಕ್ಕೆ ಶುರು ಮಾಡಿದ. ಮಹಾಸ್ವಾಮಿ ಯಾಕೆ ಹೊಡಿತೀನಿ ನಾನು? ಮಾತಾಡ್ತೀನಿ ನೀನು? ಹೌದು ನಾನು ಮಾತಾಡ್ತೀನಿ, ನನ್ನನ್ನು ಹೊಡಿಬೇಡ ನೀನು. ನೀನು ಹಾವು ಕಚ್ತೀನಿ, ನೀನು ಹಾವು ಕಚ್ತಿ ಅಂತಂದ್ಮೇಲೆ ನಮ್ಮ ಮನುಷ್ಯರಿಗೆ ಸಂಹಾರ ಮರಣವಾಗತ್ತೆ, ಆದ್ದರಿಂದ ನೀನು ನನ್ನ ಹೊಡಿತಿದ್ದೀನಿ. ಅವನಂದ, ಸ್ವಾಮಿ ಹಾಗಲ್ಲ, ಏಕಾರ್ಥಾನ್, ಹೆಸರು ಒಂದೇ, ನಾನು ಹಾವು ಅವರು ಹಾವು, ಹೆಸರು ಒಂದೇ ಇಟ್ಕೊಂಡು ನೋಡಬೇಡ. ನಮ್ಮ ಯೋಗಿ ನಾವೇನ್ ಮಾಡ್ತೀವಿ ನೋಡ್ಕೋ, ನಾವು ಕಚ್ಚೋರಲ್ಲ, ನಮ್ಮಲ್ಲಿ ವಿಷ ಇಲ್ಲ, ನಾವು ಕಚ್ಚಿದ್ರೆ ಯಾರಿಗೇನು ವಿಷ ಬಾಧೆ ಆಗುವುದಿಲ್ಲ, ಸಾಯುವುದಿಲ್ಲ. ನಮ್ಮಟ್ಟಕ್ಕೆ ನಾವು ಎಲ್ಲೋ ಗಾಳಿ ತಿನ್ಕೊಂಡು ಅದನ್ನು ಉಂಡ್ಕೊಂಡು ಇದನ್ನು ಮಾಡಿ ಬದುಕಿರ್ತೇವಷ್ಟೇ ಹೊರತು ಯಾರಿಗೂ ನಮ್ಮಿಂದ ಅಪಾಯ ಇಲ್ಲ, ನಮ್ಮನ್ನು ಹೊಡಿಬೇಡ. ಆದ್ರೆ ಒಂದೇ ನಮ್ಮ ದುರ್ದೈವ, ನಾವು ಹಾವಿನ ಯೋನಿಯೊಳಗೆ ಹುಟ್ಟೀವಿ, ನಿಮ್ಮಂಥವ್ರ ಕಡೆಯಿಂದ ಹೊಡೆಸ್ಕೋತೀವಿ. ಯಾವುದೋ ಹಾವು ಕಚ್ತದೆ, ಹೊಡೆಯೋದು ನಮಗೆ, ಇದು ನಮ್ಮ ಪ್ರಾರಬ್ಧ. ಆದರೆ ನಮ್ಮಲ್ಲಿ ಏನು ದೋಷ ಇಲ್ಲ, ಹೊಡಿಬೇಡ. ನೀನು ಯಾರು ಹೀಗೆಲ್ಲ ಮಾತಾಡ್ತೀಯಲ್ಲ? ಆಗ ಅವನು ಹೇಳಿದ, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಋಷಿ. ನಮ್ಮ ಗೆಳೆಯ ಒಬ್ಬ ಋಷಿ ಇದ್ದ, ಖಗಮ ಅಂತ ಅವನ ಹೆಸರು. ಆ ಖಗಮ ಎಂಬಂತಹ ಋಷಿ ಅವನು ಅಗ್ನಿಹೋತ್ರವನ್ನು ಮಾಡ್ತಿದ್ದ. ಅಂದ್ರೆ ನಿಜವಾದ ಅಗ್ನಿಹೋತ್ರ ಎಲ್ಲ ಇಟ್ಟು ವಿಶಿಷ್ಟವಾಗಿ ಹೋಮಹವನ. ಆ ಅಗ್ನಿಹೋತ್ರ ಯಾಗವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಆಗೇನಾಯ್ತು ಅಂತಂದ್ರೆ, ನಾನು ಏನೋ ತಮಾಷೆ ಮಾಡಬೇಕು ಅಂತ, ಕೆಲವರಿಗೆ ತಮಾಷೆ ಮಾಡೋ ಸ್ವಭಾವ ಇರ್ತದೆ. ಅದರೊಳಗೆ ಇವನೊಬ್ಬ ಖಗಮ, ಯಾರಿವನು, ಇವನ ಹೆಸರು ಇವನೇನೋ ಡುಂಡುಭ. ಅವನೇನ್ ಮಾಡಿದ, ತಪಸ್ಸು ಬಲ ಎಲ್ಲ ಇತ್ತು, ವಿದ್ಯೆ ಎಲ್ಲ ಇತ್ತು, ತಮಾಷೆ ಮಾಡಬೇಕು ಅಂತ ಹೇಳಿ ಒಂದ್ ದಿವಸ ರಬ್ಬರಿನ ಹಾವು ಮಾಡಿದಂತೆ ಒಂದು ದರ್ಭದ ಹಾವು ಮಾಡಿದ. ಆಗಿನ ಕಾಲಕ್ಕೆ ದರ್ಭದ ಹಾವು ಮಾಡಿ ಅಗ್ನಿಹೋತ್ರವನ್ನು ಮಾಡ್ತಾ ಇರುವಾಗ ಭುಸ್ ಅಂತ ಬಿಟ್ಟ. ಗಾಬರಿಯಾಗಿ ನೆಗೆದು ಬಿದ್ದ. ಯಾರು? ಖಗಮ, ಗೆಳೆಯ. ಆಮೇಲೆ ನೋಡ್ತಾನೆ ದರ್ಭದ ಹಾವು. ಯಾರು ಬಿಟ್ಟು? ಇವಂತವನ ಗೆಳೆಯ ಬಿಟ್ಟ. ಸಿಟ್ಟಿಗೆ ಬಂದು, ನೀನು ಹಾವಾಗಿ ಬಿದ್ದುಬಿಡು ಅಂತ ಶಾಪ ಕೊಟ್ಟ. ನಾನು ಅಗ್ನಿಹೋತ್ರವನ್ನು ಇಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಮಂತ್ರಗಳನ್ನು ನೋಡಿ, ಮೀಮಾಂಸಾ ನೋಡಿ, ಧರ್ಮಶಾಸ್ತ್ರ ನೋಡಿಕೊಂಡು ಎಲ್ಲ ಶ್ರಮಪಟ್ಟು ನಾನು ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀನಿ, ನೀನೇನು ದಾರಿ ಬಂದು ಮಧ್ಯದಲ್ಲಿ ಹಾವು ಆಡಿಸಿದಿ, ರಬ್ಬರ್ ಹಾವು, ದರ್ಭದ ಹಾವು, ಶಾಪ ಕೊಡ್ತೀನಿ ನಿನಗೆ, ಹಾವಾಗಿ ನೀನು ಅಂತ ಶಾಪ ಕೊಟ್ಟ. ಶಾಪ ಕೊಟ್ಟದ್ದಕ್ಕಾಗಿ ನಾನು ಹಾವಾಗಿ ಬಿದ್ದೆ. ಆಗ ನಾನು ಹೇಳಿದೆ, ತಮಾಷೆ ಮಾಡಿದರೆ ಇಷ್ಟು ಕೋಪಿಸ್ಕೊಂಡು ಮುಂಗೋಪಿ ಯಾಕಿಷ್ಟು ತಲೆ ಕೆಡಿಸ್ಕೋಬೇಕು, ಮಾಡಬಾರ್ದು, ಹೀಗೆಲ್ಲ ಶಾಪ ಕೊಡಬಾರ್ದು. ನಾನೇನೋ ಮಾಡಿದೆ, ಮುಟ್ಟಾಳನ್ ಬೈ, ಮೂರ್ಖಾನ್ ಬೈ, ಹೊಡಿ. ಇದಕ್ಕಿಂತಲೂ ಇಷ್ಟು ಶಾಪ ಕೊಟ್ಟರೆ ಏನಿದ್ರು? ಇಲ್ಲ, ನಾನು ಆಡಿಬಿಟ್ಟಿನಿ, ಇನ್ನೇನು ಮಾಡಲಿ, ಮಚ್ಛಾಪೋ ನಾನೃತೋ ಭೂಯಾತ್, ಆದ್ದರಿಂದ ಉಪಾಯವಿಲ್ಲ, ಸತ್ಯ ನನ್ನ ಶಾಪ ಅಂತ ಹೇಳಿ ನೀನು ಅನುಭವಿಸ್ಬೇಕು. ಇನ್ನು ಮುಂದೇನು ಗತಿ ಇಲ್ಲ. ಒಬ್ಬ ಋಷಿ ಬರ್ತಾನೆ ಮುಂದೆ, ಒಬ್ಬ ಋಷಿ, ರುರು ಅಂತ ಋಷಿ ಬರ್ತಾನೆ. ಆ ರುರು ಅಂತನೂ ಋಷಿ ಬಂದಾಗ ಅವನ ಮುಟ್ಟಿದರೆ ನೀನು ಉದ್ಧಾರವಾಗ್ತದೆ ಅಂತ ಹೇಳಿದ್ರು. ಆದ್ದರಿಂದ ನಾನು ನಿನ್ನ ಸಲುವಾಗೇನೆ, ನಿನ್ನ ಹೆಸರೇನು? ರುರು. ಹಾಗಾದ್ರೆ ನಿನ್ನ ಸಲುವಾಗೇನೆ ಕಾಯ್ತಿದ್ದೆ, ನಿನ್ನ ಸಲುವಾಗೇ ಕಾಯ್ತಿದ್ದೆ ನಾನು. ನೀನು ಬಂದಿ, ಬಹಳ ಸಂತೋಷ, ಇನ್ನು ನನ್ನ ಉದ್ಧಾರವಾಯಿತು ಅಂತ ಹೇಳಿ ಆ ಡುಂಡುಭ ಅವನು ತನ್ನ ಹಾವಿನ ವೇಷವನ್ನು ಬಿಟ್ಟು, ಹಾವಿನ ದೇಹವನ್ನು ಬಿಟ್ಟು ಋಷಿಯ ದೇಹವನ್ನು ತಾಳ್ತಾನೆ. ಋಷಿಯ ದೇಹವನ್ನು ತಾಳಿ ಆಶೀರ್ವಾದವನ್ನು ಮಾಡಿ ಒಂದೇ ಕ್ಷಣದಲ್ಲಿ ನಾಪತ್ತ, ಅದೃಶ್ಯ, ತಪೋಬಲದಿಂದ ಅವನು ಅದೃಶ್ಯನಾಗಿ ಬಿಡ್ತಾನೆ, ಅಂತರ್ಹಿತನಾಗ್ತಾನೆ. ಬಹಳ ಸಂತೋಷವಾಯಿತು ರುರುವಿಗೆ. ಬ್ರಾಹ್ಮಣ ಸೌಮ್ಯ ಏವೇಹ ಭವತಿ ಇತಿ ಪುರಾ ಶ್ರುತಿ. ಬ್ರಾಹ್ಮಣರು ಸೌಮ್ಯರಾಗಿರ್ಬೇಕು, ಸಿಟ್ಟಿಗೆ ಬರಬಾರದು. ನೀನು ಬ್ರಾಹ್ಮಣ, ನಿನ್ನ ಕೆಲಸವಲ್ಲ ಇದು, ಕ್ಷತ್ರಿಯರ ಕೆಲಸ ಇದು. ಎಲ್ಲ ಸರ್ಪಗಳನ್ನು ಹಾಳು ಮಾಡೋದು, ಸಂಹಾರ ಮಾಡೋದು, ಸರ್ಪಸತ್ರ ಅಂತ ಆ ಹಿಂದೆ ಆಯ್ತಲ್ಲ, ಆ ಜನಮೇಜಯ ಹಿಂದೇನು ಮಾಡಿದ ಅದರ ಕೆಲಸ ಇದು, ನಿಂದಲ್ಲ. ಆಗ ರುರುವಂದ ಇಷ್ಟು ಹೇಳಿದ ಮೇಲೆ ಅವನು ಅದೃಶ್ಯನಾದ ಮೇಲೆ ಹುಡುಕಿದ. ಇವನು ಅತಿವೇಗದಿಂದ ಎಲ್ಲ ಕಡೆಗೆ ಹುಡುಕ್ತಾನೆ, ಆ ಬ್ರಾಹ್ಮಣ ಎಲ್ಲಿರ್ತಾನೆ, ಅದೃಶ್ಯನಾಗಿದ್ದಾನ. ಹಾಗಾಗಿ ಸಿಗಲೇ ಇಲ್ಲ. ತಿರುಗಿ ಮನೆಗೆ ಬಂದು ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ
ನನಗೆ ಇವತ್ತೊಬ್ಬರು ಋಷಿಗಳು ಭೇಟಿಯಾಗಿದ್ರು, ಹಾವಿನ ರೂಪದಲ್ಲಿದ್ರು, ಹೊಡಿಲಿಕ್ಕೆ ಹೋದೆ, ಇತಿಹಾಸ ಹೇಳಿ ತಮ್ಮ ಮೂಲ ರೂಪವನ್ನು ತಾಳಿದ್ರು. ಆ ಋಷಿಗಳು ಹೇಳಿದ್ದೇನು ಅಂದ್ರೆ, ಜನಮೇಜಯ ಒಂದು ಸರ್ಪಸತ್ರವನ್ನು ಮಾಡಿದನಂತೆ, ಆಗ ಲಕ್ಷಾವಧಿ ಕೋಟ್ಯಾವಧಿ ಹಾವುಗಳನ್ನ ಸಂಹಾರ ಮಾಡಿದನಂತೆ, ಅದರ ಸುದ್ದಿ ನನಗೆ ಹೇಳಿ ಅಂತ ಅವನ ಕೇಳಿದಾಗ, ಹೌದಪ್ಪ ನಿಜ, ಸಮೂಹೇ ಪರಮಂ ಗತ್ವ ನಷ್ಟ ಸಂದೀವಾ ಭವತ ಎಲ್ಲ ಹೇಳಿ ಆಗ ಆಸ್ತಿಕ ಪರ್ವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಶೌನಕ ಉವಾಚ ಕಿಮರ್ಥಂ ರಾಜ ಶಾರ್ದೂಲ ಸ ರಾಜ ಜನಮೇಜಯ. ಜನಮೇಜಯ ಯಾಕೆ ಆ ಸರ್ಪಸತ್ರವನ್ನು ಮಾಡಿದ, ಏನ್ ಕಾರಣವಾಯಿತು, ಯಾವ ಉದ್ದೇಶದಿಂದ ಅವನ ಸರ್ಪಸತ್ರವನ್ನು ಮಾಡಿದ, ಹೇಳಬೇಕು ನೀವು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಆ ಸರ್ಪಸತ್ರದ ಸಂಪೂರ್ಣವಾದಂತಹ ಇತಿವೃತ್ತವನ್ನ, ಇತಿಹಾಸವನ್ನ, ಕಥೆಯನ್ನ ಮುಂದೆ ಶೌನಕ ಋಷಿಗಳಿಗೆ ಸೂತಾಚಾರ್ಯರ ಮಗ ಉಗ್ರಶ್ರವ ಸೌತಿ ಅವರು ಉಪದೇಶವನ್ನು ಮಾಡುವವರಿದ್ದಾರೆ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.